ವೀಕ್ಷಕರೇ ನಮಸ್ಕಾರ. ಪವರ್ ಆಫ್ ಪಂಚಾಯತ್ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ದಶರಥ್ ಸಾಬೂರು. ನಮ್ಮ ಇಂದಿನ ಅತಿಥಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರು. ಈಶ್ವರ್ ಖಂಡ್ರೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್ಕಾರದ ನಾಯಕತ್ವ ಬದಲಾಗಿದೆ, ಇಂಜಿನ್ ಅದೇ ಇದೆ, ಡ್ರೈವರ್ ಚೇಂಜ್ ಆಗಿದ್ದಾರೆ. ಸೆಕೆಂಡ್ ಇನ್ನಿಂಗ್ಸ್ ಹೆಂಗೆ ಸಾಗ್ತಾ ಇದೆ? ತಾವೆಲ್ಲ ನೋಡ್ತಾ ಇದ್ದೀರಿ, ಭಾಳ ಚೆನ್ನಾಗಿ ನಡೀತಾ ಇದೆ. ಪ್ರಥಮವಾಗಿ ನಾನು ನನ್ನ ಪರವಾಗಿ TV5ನ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಎರಡನೇ ಇನ್ನಿಂಗ್ಸ್ನಲ್ಲಿ ನಾನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವನಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ಈ ಒಂದು ಸುಮಾರು ಈಗಾಗಲೇ ತಾವೆಲ್ಲ ನೋಡ್ತಾ ಇದ್ದೀರಿ 40 ದಿವಸಗಳು. ಈ 40 ದಿವಸಗಳಲ್ಲಿ ಸಾಕಷ್ಟು ಅಭಿವೃದ್ಧಿಪರ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಇವತ್ತಿಡೀ ರಾಜ್ಯದಲ್ಲಿ ಏನು ಒಂದು ಕಡೆ ನೆರೆ ಇದೆ, ಒಂದು ಕಡೆ ಬರ ಇದೆ. ಇವತ್ತು ಜೂನ್ ತಿಂಗಳಲ್ಲಿ ನೋಡಿದರೆ ಎಲ್ಲಿನೋ ಎಫೆಕ್ಟಿಂದ ಸುಮಾರು 40%ಗಿಂತಲೂ ಜಾಸ್ತಿ ಮಳೆ ಕೊರತೆ ಇದೆ. ಅದರಲ್ಲಿ ವಿಶೇಷವಾಗಿ ಮಳೆ ಆಶ್ರಿತ ಪ್ರದೇಶ ಏನಿದೆ ಆ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದು ಆಯಾ ಜಿಲ್ಲೆಗಳಿಗೆ, ಸುಮಾರು ಜಿಲ್ಲೆಗಳಿಗೆ ಭೇಟಿ ಮಾಡಿ ಪ್ರಗತಿ ಪರಿಶೀಲನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನವನ್ನು ಮಾಡಿದ್ದೇವೆ. ಓಕೆ. ಮತ್ತು ನೋಡಿ, ಹೊಸ ಇನ್ನಿಂಗ್ಸ್ನಲ್ಲಿ ಸಹಿತ ಹೊಸದಂತ ಹೇಳಿದರೆ ಇವತ್ತಿದು ಕಾಂಗ್ರೆಸ್ ಸರ್ಕಾರ. ಇವತ್ತು 3 ವರ್ಷ ಕೆಳಗಡೆ ನಮ್ಮ ಸರ್ಕಾರ ಏನು BJPಯ ದುರಾಡಳಿತದಿಂದ ಜನ ಬೇಸತ್ತು ನಮಗೆ ಒಂದು ಆಶೀರ್ವಾದವನ್ನು ಮಾಡಿದರು. ಕೊಟ್ಟ ಮಾತಿನಂತೆ ನಡೆದಿದ್ದೇವೆ, ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ ಮತ್ತು ಮಾನ್ಯ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟು. ಸರ್, ಮೊದಲ 3 ವರ್ಷದ ಮೊದಲ ಭಾಗ, ಈಗ 2 ವರ್ಷದ ಆರಂಭದಲ್ಲಿದ್ದೀರಿ. ಭಾಳ ಅರ್ಲಿ ಅಂತ ಅನಿಸುತ್ತೆ ಈ ಪ್ರಶ್ನೆ ಕೇಳಲಿಕ್ಕೆ. ಏನು ವ್ಯತ್ಯಾಸಗಳನ್ನು ಕಂಡುಕೊಳ್ಳಬಹುದು? ನೋಡಿ, ಈಗ 3 ವರ್ಷದ ಮುಂದುವರಿದ ಭಾಗ. ಇದೇನು ನಮ್ಮದೇ ಪಕ್ಷ, ನಮ್ಮದೇ ಸರ್ಕಾರ, ನಾವೇ ಎಲ್ಲ ಇದ್ದೇವೆ. ಹೀಗಾಗಿ ಈಗ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ, ಇನ್ನೂ ಹೆಚ್ಚಿನ ಕಳಕಳಿಯಿಂದ ಈ ರಾಜ್ಯದ ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಜೀವಪರ ಜನಪರ ಆಡಳಿತ ಕೊಡಬೇಕು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂಥ ರೀತಿಯಲ್ಲಿ ಎಲ್ಲ ಭಾಗಗಳ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದೇ ನಮ್ಮ ಕನಸು ಆಗಿದೆ. ಮತ್ತು ಈಗ ಮುಂದಿನ ದಿನಮಾನಗಳಲ್ಲಿ ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ನಮ್ಮ ಎದುರುಗಡೆ ಅನೇಕ ಇವತ್ತಿಗೂ ಸವಾಲುಗಳಿದ್ದಾವೆ. ಇವತ್ತು ನಿರುದ್ಯೋಗದ ಸಮಸ್ಯೆ ಇದೆ. ಈಗ ಹಿಂದೆನೇ ನಾವು ಏನು ಯೋಜನೆ ಹಾಕ್ಕೊಂಡಿದ್ದೇವೆ, ಈಗ ಸುಮಾರು 72,000 ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗಾಗಲೇ ಅಧಿಸೂಚನೆ ಹೊರಡಿಸ್ತಾ ಇದ್ದಾವೆ. ಮತ್ತು ಆದಷ್ಟು ಶೀಘ್ರದಲ್ಲಿ ಏನು ನಮ್ಮ ಯುವಕರ ಒಂದು ಆಸೆ ಇದೆ, ಅದರ ಪ್ರಕಾರ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಕೆಲಸ ಇವತ್ತು ನಾವು ಕೈಗೊಂಡಿದ್ದೇವೆ. DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಈಶ್ವರ್ ಖಂಡ್ರೆ ಅವರು DCM ಆಗಬಹುದಾಗಿತ್ತು. ನೋಡಿ, ಯಾವ ಹುದ್ದೆ ಇದೆ ಅನ್ನುವಂಥದ್ದು ಮಹತ್ವದ್ದಲ್ಲ. ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ, ಏನು ಸೇವೆ ಮಾಡ್ತಾಯಿದ್ದೀವಿ ಅನ್ನುವಂಥದ್ದು ಅತ್ಯಂತ ಮಹತ್ವದಾದಂಥದ್ದು. ಈಗಾಗಲೇ ನಾನು ಹೇಳಿದ್ದೇನೆ, ನಾನು ನಮ್ಮ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ. ನನಗೆ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರು ಅದನ್ನು ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಜನರ ಹಿತಕ್ಕಾಗಿ ಮತ್ತು ಎಲ್ಲರ ಒಳಿತಿಗಾಗಿ ಸೇವೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅರಣ್ಯದಿಂದ ಈಗ ಗ್ರಾಮ ಪಂಚಾಯಿತಿ ಕಡೆಗೆ ನಿಮ್ಮ ನಡಿಗೆ ಹೇಗಿದೆ? ಹೊಸ ಇಲಾಖೆ ಈ ಅರಣ್ಯದಲ್ಲಿನೂ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇವತ್ತು ಮುಂದಿನ ಪೀಳಿಗೆಗೆ ಇರುವಂಥ ಒಂದೇ ಭೂಮಿ, ಈ ಭೂಮಿಯನ್ನು ಆರೋಗ್ಯಕರವಾಗಿ ಹಸ್ತಾಂತರಿಸಬೇಕು ಅಂತ ಹೇಳಿದರೆ ಮರಗಳು ಬೇಕು, ಗಿಡಗಳು ಬೇಕು, ಹಸಿರು ಹೊದಿಕೆ ಬೇಕು, ಇವತ್ತು ಪಶು ಪಕ್ಷಿಗಳು ಬೇಕು, ವನ್ಯಜೀವಿಗಳು ಬೇಕು. ಆ ರೀತಿಯಲ್ಲಿ ಇವತ್ತು ಪ್ರಕೃತಿ ಉಳಿಸುವಂಥದ್ದು, ಅರಣ್ಯ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಿದ್ದೇನೆ ಅನ್ನುವಂಥ ತೃಪ್ತಿ ಇದೆ. ಬಹುತೇಕರು ಸರ್ ಅರಣ್ಯ ಇಲಾಖೆ ಅಂತ ಹೇಳಿದ್ರೆ ಮೂಗು ಮುರಿತಾರೆ. ಯಾರಿಗೂ ಬೇಡವಾದ ಇಲಾಖೆ ಅರಣ್ಯ ಇಲಾಖೆ ಅಂತ. ನೋಡಿ, ನನ್ನ ಪ್ರಕಾರ ಅರಣ್ಯ ಇಲಾಖೆ ಅತ್ಯಂತ ಮಹತ್ವದಾದಂಥ ಒಂದು ಇಲಾಖೆ. ಇವತ್ತೆಲ್ಲ ಕಡೆ ಮಾಲಿನ್ಯ ಇದೆ. ಆಹಾರದಲ್ಲಿ ಮಾಲಿನ್ಯ, ಗಾಳಿಯಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ. ಇವತ್ತು ಯಾಕೆ ನೋಡಿ, ಕರೋನಾ ಸಮಯದಲ್ಲಿ ಜನ ಸುಮಾರು ಲಕ್ಷಾಂತರ ಜನ ಮೃತಪಟ್ಟರು. ಯಾಕೆ? ಆಕ್ಸಿಜನ್ ಕೊರತೆಯಿಂದ. ಆಕ್ಸಿಜನ್ ಯಾರು ಕೊಡ್ತಾರೆ?
ಆಕ್ಸಿಜನ್ ಕೊಡುವಂಥದ್ದು ಇವತ್ತು ಮರಗಳು, ಗಿಡಗಳು. ಇವತ್ತು ಇಂಗಾಲು ಡೈಆಕ್ಸೈಡ್ ಸೇವನೆ ಮಾಡಿ ಆಕ್ಸಿಜನ್ ಕೊಡುವಂಥ ಸಾಮರ್ಥ್ಯ ಯಾರಿಗಾದರೂ ಇದ್ದರೆ ಅದು ಮರಗಿಡಗಳಿಗಿದೆ. ಇವತ್ತೇನೋ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತೀವಲ್ಲ, ಅದು ಇದರಿಂದ ಇದು ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಯಿತು ಅಂತ ಹೇಳಿದರೆ ಇದೇ ಜಾಗತಿಕ ತಾಪಮಾನ ಆಗ್ತದೆ. ನೋಡ್ತಾ ಇದ್ದೀರಿ, ಹವಾಮಾನ ವೈಪರೀತ್ಯದಿಂದ ಏನೇನು ಸಮಸ್ಯೆಗಳಾಗ್ತಾ ಇದ್ದಾವೆ. ಒಂದು ಕಡೆ ಪ್ರವಾಹ ಬರ್ತದೆ, ಒಂದು ಕಡೆ ಗುಡ್ಡ ಕುಸಿತ ಆಗ್ತದೆ, ಒಂದು ಕಡೆ ಬಿಸಿಲು ಜಾಸ್ತಿ ಆಗ್ತದೆ, ತಾಪಮಾನ ಜಾಸ್ತಿ ಆಗಿ ಜನ ಸಾಯ್ತಾರೆ, ಒಂದು ಕಡೆ ಫ್ಲ್ಯಾಶ್ ಫ್ಲಡ್ಸ್ ಆಗುತ್ತೆ, ಮಳೆ ಯಾವಾಗ ಬೀಳಬೇಕು ಆವಾಗ ಬೀಳೋದಿಲ್ಲ. ಒಂದು ವಾರದಲ್ಲಿ ಬೀಳುವಂಥ ಮಳೆ ಒಂದು ದಿವಸದಲ್ಲಿ ಬೀಳ್ತದೆ, ಒಂದು ತಿಂಗಳಲ್ಲಿ ಬೀಳುವಂಥ ಮಳೆ 7 ದಿವಸದಲ್ಲಿ ಬೀಳುತ್ತೆ. ಈಗ ಇವೆಲ್ಲ ಅನಾಹುತಗಳು ನಮ್ಮ ಕಣ್ಣೆದುರುಗಡೆ ನಡೀತಾ ಇದೆ, ನಾವೆಲ್ಲ ನೋಡ್ತಾ ಇದ್ದೇವೆ. ಒಂದು ಇಂಬ್ಯಾಲೆನ್ಸ್ ಆಗೋಗ್ಬಿಟ್ಟಿದೆ. ಹೌದು. ಮತ್ತು ಈಗ ಅಸಮತೋಲನ ಆಯಿತು ಅಂತ ಹೇಳಿದರೆ ಇವತ್ತು ಪ್ರಕೃತಿ, ಹಿಂದೆ ನಮ್ಮ ಪೂರ್ವಿಕರೆಲ್ಲರೂ ನೈಸರ್ಗಿಕ ಸಂಪತ್ತು ಹಿತವಾಗಿ ಮಿತವಾಗಿ ಬಳಸ್ತಾ ಇದ್ದರು. ಈಗೇನಾಗಿದೆ, ನಾವೆಲ್ಲ ಸಮಾಜ ಎಲ್ಲರೂ ಸ್ವಾರ್ಥಿಗಳಾಗಿಬಿಟ್ಟು ಇವತ್ತು ನೈಸರ್ಗಿಕ ಸಂಪತ್ತು ನಮ್ಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಬಳಕೆ ಮಾಡಿ ಇವತ್ತು ಏನು ಉತ್ತಮ ರೀತಿಯಲ್ಲಿ ನಾವು ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ವಿಫಲರಾದರೆ ಈಗಲೂ ಸಮಯ ಮಿಂಚಿಲ್ಲ. ಇವತ್ತು ಮುಂದೆ ಭಾಳ ದೊಡ್ಡ ಅನಾಹುತ ಆಗುವಂಥ ಸಂಭವ ಇರ್ತದೆ. ಮುಂದಿನ ಪೀಳಿಗೆ ನಮಗೆ ಕ್ಷಮೆ ಮಾಡೋದಿಲ್ಲ. ಅರಣ್ಯ ಇಲಾಖೆ ನಿರ್ವಹಣೆ ತಮಗೆ ಎಷ್ಟು ಸಮಾಧಾನ ಕೊಟ್ಟಿದೆ? ನನಗೆ 100% ಸಮಾಧಾನ ಕೊಟ್ಟಿದೆ. ನಾನು ನಿಜವಾಗಿ ಹೇಳಬೇಕು ಅಂದರೆ ಅರಣ್ಯ ಪ್ರದೇಶದಿಂದ ಬಂದವನಲ್ಲ. ನಾನು ಬೀದರಿಂದ ಬಂದವನು, ಕಲ್ಯಾಣ ಕರ್ನಾಟಕದಿಂದ ಬಂದವನು. ನಮ್ಮ ಭಾಗ ಒಣಭೂಮಿ ಇರುವಂಥದ್ದು, ಜಾಸ್ತಿ ಮಳೆ ಆಶ್ರಿತವಾದಂಥ ಒಂದು ಭಾಗ ಪ್ರದೇಶ. ಒಂದು ಕಡೆ ಮಹಾರಾಷ್ಟ್ರ ಇದೆ, ಒಂದು ಕಡೆ ತೆಲಂಗಾಣ ಇದೆ. ಹೀಗಾಗಿ ಅಲ್ಲಿ 2%, 3%, 1% ಅರಣ್ಯ ಇದೆ. ಸಾಮಾನ್ಯವಾದ ಟೀಕೆ ಏನು ಬರ್ತಿತ್ತು ಅಂತ ಹೇಳಿದ್ರೆ, ಮೋಸ್ಟ್ಲಿ ನಿಮಗೆ ಮಾತ್ರ ಬಂದಿಲ್ಲ ಆ ಟೀಕೆ. ಯಾರಿಗೆ ಕಾಡು ಗೊತ್ತಿಲ್ವೋ ಅಂಥವ್ರಿಗೆ ಅರಣ್ಯ ಸಚಿವರಾಗ್ತಾರೆ ಅಂತ. ನೋಡಿ, ನನಗೆ ಅದ್ರ ಬಗ್ಗೆ ಕೆಲವರಿಗೆ ಆ ಟೀಕೆ ಎದುರಿಸಿದ್ದು ಉಂಟು. ಕಾಡು ಇದ್ದಂಥವರು ಅಥವಾ ಕಾಡು ಪ್ರದೇಶದಿಂದ ಬಂದಂಥವರೇ ಅರಣ್ಯ ಸಚಿವರಾಗಬೇಕು ಅಂತೇನಿಲ್ಲ. ಇವತ್ತು ನಾನು ಅದಕ್ಕೆ ಹೇಳಿದೆ, ನಾನು ಕಾಡಿರುವಂಥ ಪ್ರದೇಶದಿಂದ ಬಂದವನಲ್ಲ. ಈ ಭಾಗದಲ್ಲಿ ಪಶ್ಚಿಮ ಘಟ್ಟ ಇದೆ. ಪಶ್ಚಿಮ ಘಟ್ಟ ಅತ್ಯಂತ ಶ್ರೀಮಂತವಾದಂಥ ಒಂದು, ಇವತ್ತು ನಾವೇನೆಲ್ಲ ನೋಡ್ತಾ ಇದ್ದೀವಿ, ಇವತ್ತು ಅದು ಮಳೆ ಮಾರುತಗಳನ್ನೇ ಬದಲಾವಣೆ ಮಾಡಿ ಮಳೆ ತರಿಸುವಂಥ ಒಂದು ಶಕ್ತಿ ಪಶ್ಚಿಮ ಘಟ್ಟಕ್ಕೆ ಇದೆ. ಹೌದು. ಇವತ್ತು ಸುಮಾರು ಅಲ್ಲಿರುವಂಥ ಏನು ಅನೇಕ ಪ್ರಭೇದದ ಕೀಟಗಳಿದ್ದಾವೆ, ಅನೇಕ ಪ್ರಭೇದದ ಇವತ್ತು ಪಕ್ಷಿಗಳಿದ್ದಾವೆ, ಪ್ರಾಣಿಗಳಿದ್ದಾವೆ. ಶೋಲಾ ಫಾರೆಸ್ಟ್ ಇದೆ. ಪಶ್ಚಿಮ ಘಟ್ಟ ಎಲ್ಲ ನದಿಗಳ ಮೂಲ. ಕಾವೇರಿ, ತುಂಗಾ, ಭದ್ರಾ ಎಲ್ಲ ನೋಡಿ. ಇವತ್ತು ಈ ಒಂದು ಬಯೋಡೈವರ್ಸಿಟಿ ಅನ್ನೋದು ಹೇಳ್ತೀವಿ ನಾವು. ಇವತ್ತು ಭಾಳ ಅತ್ಯಂತ ಶ್ರೀಮಂತವಾದಂಥದ್ದು 8th ಹಾಟ್ಸ್ಪಾಟ್ ಅಂತ ಹೇಳ್ತೀವಿ ನಾವು. ಆ 8th ಹಾಟ್ಸ್ಪಾಟ್ ಅಂತ ಹೇಳಿದರೆ ಪಶ್ಚಿಮ ಘಟ್ಟ. ಅದನ್ನು ಸಂರಕ್ಷಣೆ ಮಾಡುವಂಥದ್ದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಅರಣ್ಯ ಪ್ರದೇಶದಿಂದ ಬರದೇ ಇದ್ದರು, ನಾನು ಅರಣ್ಯ ಸಚಿವನಾದ ಮೇಲೆ ಇವತ್ತು ಏನು ಅರಣ್ಯದಲ್ಲಿ ನಮ್ಮ ಇಲಾಖೆಯಲ್ಲಿ ಯಾವ ರೀತಿಯಲ್ಲಿ ಸುಮಾರು 11,000 ಸಸಿಗಳನ್ನು ನಾವು ನೆಟ್ಟಿದ್ದೇವೆ. ಭೂಭಾಗದ 33% ಅರಣ್ಯ ಇರಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿದ್ದಂಥದ್ದು 21%. ಆ ಒತ್ತುವರಿ ತೆರವು ಮಾಡುವಂಥದ್ದು, ಹಸಿರು ಹೊದಿಕೆ ಜಾಸ್ತಿ ಮಾಡುವಂಥದ್ದು, ಇವತ್ತು ಮಾನವ ಪ್ರಾಣಿ ಸಂಘರ್ಷ ಕಡಿಮೆ ಮಾಡುವಂಥದ್ದು, ಮತ್ತು ಜನರಲ್ಲಿ, ಮಕ್ಕಳಲ್ಲಿ ಪ್ರಕೃತಿ ಬಗ್ಗೆ, ಪರಿಸರ ಬಗ್ಗೆ ಇವತ್ತು ಅವರಿಗೆ ಅರಿವು ಮೂಡಿಸುವಂಥದ್ದು, ಹಲವಾರು ಸವಾಲುಗಳು ನಮ್ಮ ಎದುರುಗಡೆ ಇದ್ದು. ಹೀಗಾಗಿ ನಾನು ಸುಮಾರು ಇವತ್ತು ರಾಜ್ಯದಲ್ಲಿ ನಾನು ಬಂದ ಮೇಲೆ 12,500 ಏನು ಅರಣ್ಯ ಭೂಮಿ ಒತ್ತುವರಿಯಾಗಿತ್ತು, ಅದನ್ನು ತೆರವು ಮಾಡಿ ಮರುವಶಪಡಿಸ್ಕೊಂಡಿದ್ದಾವೆ. ಬ್ಯಾಂಗ್ಳೂರಿನಲ್ಲೇ ಸುಮಾರು 252 ಎಕರೆ 10,000 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಅರಣ್ಯ ಭೂಮಿಯನ್ನು ಒತ್ತುವರಿಯಾಗಿದ್ದು ತೆರವು ಮಾಡಿ ಮರುವಶಪಡಿಸ್ಕೊಂಡಿದ್ದೇವೆ. ಸರ್, ಕಾಂಕ್ರೀಟ್ ಕಾಡು ಅಂತ ಕರೆಯಲ್ಪಡುವಂಥ ಬೆಂಗಳೂರು HMT ಎನ್ನುವ ಒಂದು ಸಂಸ್ಥೆಯಿಂದ ಭೂಮಿಯನ್ನು ಬಿಡಿಸಿಕೊಳ್ಬೇಕಾದಂಥ ಸಂದರ್ಭ ಇತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ನೀವು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಈಗಲೂ ಕೂಡ ಆ ಹೋರಾಟದಲ್ಲಿ ಮುಂದೊಂದು ದಿನ ಫಲ ಕಾಣಬಹುದಾ? ಈಗ ನೀವು ನೆಟ್ಟಿರುವ ಸಸಿ ಮುಂದೊಂದು ದಿನ ಫಲ ಕೊಡಬಹುದು? 100% ಫಲ ಕೊಡ್ತದೆ. ಅದು HMT ಭೂಮಿ 443 ಎಕರೆ ಭೂಮಿ ಏನಿದೆ, ಅದರಲ್ಲಿ ಇವತ್ತು 280 ಎಕರೆ ಸಂಪೂರ್ಣವಾಗಿ ಹಸಿರು ಹೊದಿಕೆ ಇದೆ. ಅಲ್ಲಿ ಸಾವಿರಾರು ಮರಗಳಿದ್ದಾವೆ. ನಾನು ಖುದ್ದಾಗಿ ಭೇಟಿ ಕೊಟ್ಟಿದ್ದೇನೆ. ಅದರಲ್ಲಿ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿದೆ. ಇವತ್ತೇನಿದು 1896 ಮೈಸೂರು ಮಹಾರಾಜರವರು ಕೊಟ್ಟಂಥದ್ದು ಅರಣ್ಯ ಅಂತೇಳಿ
ಆಗಿ ರಾಜ್ಯ ಅರಣ್ಯ ಅಂತೇಳಿ ಘೋಷಣೆ ಆಗಿದ್ದು 1900ರಲ್ಲಿ ಗೊತ್ತಾ. ಅರಣ್ಯ ಅಂತೇಳಿ ಘೋಷಣೆ ಆದಮೇಲೆ 60-65ರ ದಶಕದಲ್ಲಿ HMT ಕಾರ್ಖಾನೆ ಇದು ಇವತ್ತು ಸರ್ಕಾರಿ ಸ್ವಾಮ್ಯದ ಕಂಪನಿಗೆ, ಬಾಚ್ ಕಂಪನಿಗೆ ಕೊಡಬೇಕು ಅಂತ ಅಂದಿನ ಜಿಲ್ಲಾಧಿಕಾರಿಗಳು ಕೊಟ್ಟಂಥದ್ದು. ಅದು ಇವತ್ತು ಬರ್ತಾ ಬರ್ತಾ HMT ಅಂತೂ ಇವತ್ತು ಮುಚ್ಚಲ್ಪಟ್ಟಿತ್ತು. HMT ಇವತ್ತು ಮುಚ್ಚಿದ ಮೇಲೆ ಆ ಜಮೀನು ಯಾರಿಗೆ ಹೋಗಬೇಕು? ಅರಣ್ಯ ಇಲಾಖೆಗೆ ಬರಬೇಕು. ಅದು ರಾಜ್ಯ ಸರ್ಕಾರದ ಸಂಪತ್ತು, 7 ಕೋಟಿ ಜನರ ಸಂಪತ್ತು. ಹೀಗಾಗಿ ಅದು ಏನು ಮಾಡಿದರು ಅಂದರೆ, ಯಾರಿಗೂ ಹೇಳದೆ ಕೇಳದೆ ಅಕ್ರಮವಾಗಿ ಸುಮಾರು 176 ಎಕರೆ ಭೂಮಿ 2017-18 ಅಂದರೆ ಆ ಸಮಯದಲ್ಲೇ ಇವತ್ತು ಮಾರಾಟ ಮಾಡಿ ಸುಮಾರು 313 ಕೋಟಿ ರೂಪಾಯಿ HMT ಅವರು ಈಗಾಗಲೇ ಅವ್ರು ಪಡೆದುಕೊಂಡಿದ್ದಾರೆ. ರಿಯಲ್ ಎಸ್ಟೇಟ್ ಪಾಲಾಗ್ಬಿಡುತ್ತೆ ಅನ್ನೋ ಭೀತಿ ಇತ್ತು. ಮೋಸ್ಟ್ಲಿ ಅವ್ರಿಗೆಲ್ಲ ನೀವು ಸಿಂಹ ಸ್ವಪ್ನ ಆಗಿದ್ರಿ. ನೋಡಿ, ನನ್ನ ಉದ್ದೇಶ ಅರಣ್ಯ ಜಮೀನು ಅರಣ್ಯಾಗೆ ಉಳಿಬೇಕು ಅನ್ನೋಂಥದ್ದು. ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು. ಬೆಂಗಳೂರಿಗೆ ಒಂದು ಲಂಗ್ ಸ್ಪೇಸ್, ಬೆಂಗಳೂರು ಜನರಿಗೆ ಶ್ವಾಸತಾಣ ಬೇಕಲ್ಲ. ಇವತ್ತು ಭಾಳ ಬೃಹತ್ತಾಗಿ ಬೆಳೀತಾ ಇದೆ ಎಲ್ಲ ಕಡೆ. ಇವತ್ತು ಹಸಿರು ಹೊದಿಕೆ ಬೆಂಗಳೂರಿಗೆ ಬೇಕಲ್ಲ. ಒಂದಾನೊಂದು ಕಾಲದಲ್ಲಿ ಇವತ್ತು ಯಾರು ರಿಟೈರ್ಡ್ ಜನರ ಒಂದು ಸ್ವರ್ಗ ಅಂತ ಹೇಳ್ತಾ ಇದ್ರು ಇಲ್ಲಿ ಇರುವಂಥದ್ದು. ಪೆನ್ಷನರ್ಸ್ ಹೌದು, ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಹೇಳ್ತಾ ಇದ್ದಂಥ ಒಂದು ಬೆಂಗಳೂರು ಇವತ್ತೀಗ ಈ ರೀತಿಯಲ್ಲಿ ಬೆಳೆದಿದ್ದಂಥದ್ದು. ಇಲ್ಲಿ ಒಂದು ಲಂಗ್ ಸ್ಪೇಸ್ ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಉದ್ದೇಶ. ಓಕೆ, ನಂದೇನು ವೈಯಕ್ತಿಕ ಯಾವುದೇ ರೀತಿಯಲ್ಲಿ ನನಗೆ ಸ್ವಾರ್ಥ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ನಾನು ಕೇಳಿದ್ದು ಅರಣ್ಯ ಇಲಾಖೆಗೆ ಬಂದರೆ ಮಾರಾಟ ಮಾಡ್ಲಿಕ್ಕೆ ಬರುತ್ತಾ, ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಬರುತ್ತಾ, ಯಾರಿಗಾದ್ರೂ ಕೊಡ್ಲಿಕ್ಕೆ ಬರುತ್ತಾ, ದಾನ ಮಾಡ್ಲಿಕ್ಕೆ ಬರುತ್ತಾ? ಬರೋದಿಲ್ಲ. ಕಾಯ್ದೆ ಕಾನೂನು ಪ್ರಕಾರ ಬರೋದಿಲ್ಲ. ಸರ್, ಈಗ ಈ ಮಲೆನಾಡು ಭಾಗದಲ್ಲಿ ಕಾಡು ಪ್ರಾಣಿಗಳು ಮಾನವನ ನಡುವಿನ ಸಂಘರ್ಷ ಈಗಲೂ ಕೂಡ ದಿನೇ 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 ಜಾಸ್ತಿ ಆಗ್ತಲೇ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಕೆಲವಷ್ಟು 3 ವರ್ಷ ಬಹಳ ಕಡಿಮೆ ಪೀರಿಯಡ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕಾಲಾನುಕಾಲದಿಂದ ನಡ್ಕೊಂಡು ಬಂದಿರುವಂಥ ಸಂಘರ್ಷ ಅದು. ನಿಮ್ಮ ಅವಧಿಯಲ್ಲಿ ಆಗಿರುವಂಥ ಕೆಲಸಗಳೇನು? ನೋಡಿ, ಮಾನವ ಪ್ರಾಣಿ ಸಂಘರ್ಷ ಅನಾದಿ ಕಾಲದಿಂದಲೂ ಇದೆ. ಇವತ್ತು ಯಾಕೆ ಎಲ್ರಿಗೆ ಇದು ಕಾಣ್ತಾ ಇದೆ ಅಂತ ಹೇಳಿದರೆ, ಇವತ್ತು ರಾಜ್ಯದಲ್ಲಿ ಅರಣ್ಯ ಕ್ಷೀಣಿಸ್ತಾ ಇದೆ. ಅರಣ್ಯ ಪ್ರದೇಶ ಅಷ್ಟೇ ಇದೆ. ಆದರೆ ಇವತ್ತೇನು ನಮ್ಮಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಕಾಯ್ದೆ ಬಂತು. ವನ್ಯಜೀವಿಗಳ ಸಂರಕ್ಷಣೆ ಕಾಯ್ದೆ ಬಂದ ಮೇಲೆ 72ರಲ್ಲಿ ಬಂದಿದೆ, ಇಂದಿರಾ ಗಾಂಧಿ ಅವರಿದ್ದಾಗ ತಂದಂಥದ್ದು. ಇವತ್ತು ಪ್ರಾಣಿಗಳ ಸಂಖ್ಯೆ ಭಾಳ ಜಾಸ್ತಿ ಆಗಿದೆ. ಇವತ್ತು ಆನೆಯಲ್ಲಿ 6395 ಆನೆಗಳು ಕರ್ನಾಟಕ ರಾಜ್ಯದಲ್ಲಿದೆ. ಆನೆಯಲ್ಲಿ ನಾವು ನಂಬರ್ 1 ಸ್ಥಾನದಲ್ಲಿದ್ದೇವೆ. 563 ಹುಲಿಗಳಿದ್ದಾವೆ. ಹುಲಿಗಳಲ್ಲಿ ನಾವು ನಂಬರ್ 2 ಸ್ಥಾನದಲ್ಲಿದ್ದೇವೆ. ಅಂದರೆ ಈಗ ಬಂಡೀಪುರದಲ್ಲೇ ನಾನು ದಾಖಲೆ ನೋಡಿದಾಗ 72ರಲ್ಲಿ ಇವತ್ತು ಬಂಡೀಪುರಲ್ಲಿ 12 ಹುಲಿ ಇದ್ದಿದ್ದು ಈಗ 150ರಿಂದ 175 ಹುಲಿಗಳಿದ್ದಾವೆ. ಹೀಗಾಗಿ ಹುಲಿಗಳಿಗೆ ಅಲ್ಲಿ ಅವ್ರವ್ರು ಓಡಾಡಲಿಕ್ಕೆ ಇವತ್ತು ಆ ಜಾಗ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅರಣ್ಯದ ಹೊರಗಡೆ ಬರುವಂಥದ್ದು ಸ್ವಾಭಾವಿಕ. ಟೆರಿಟರಿ ಹೌದು. ಜನನು ಈಗ ನಾವೇನು ಏನಾಗಿದೆ, ಬಳಕಡೆ ಗೋಮಾಳು ವಿಮಾಳು ಎಲ್ಲ ಇವತ್ತು ಜಮೀನು ಗ್ರ್ಯಾಂಟ್ ಆಗಿಬಿಟ್ಟಿದೆ. ಅಲ್ಲೆಲ್ಲ ಈಗ ಜನ ಭಾಳಷ್ಟು ಕಬ್ಬು ಬೆಳೀತಾರೆ, ಭಾಳಷ್ಟು ಬೇರೆ ಬೇರೆ ಹಣ್ಣುಗಳನ್ನು ಬೆಳೀತಾರೆ. ಈ ಪ್ರಾಣಿಗಳು ಇವತ್ತು ಅರಣ್ಯದಿಂದ ಏನಾದರೂ ತಿನ್ನಲಿಕ್ಕೆ ಮತ್ತೊಂದಕ್ಕೆ ಹೊರಗಡೆನೂ ಬರ್ತವೆ. ಇಂಥ ಸಂದರ್ಭದಲ್ಲಿ ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಗಿದೆ. ಅದರ ಜೊತೆಯಲ್ಲಿ ನಾವೇನು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ತೆಗೆದುಕೊಳ್ತಾ ಇದ್ದೇವೆ. ಅಭಿವೃದ್ಧಿನೂ ಆಗಬೇಕು, ಪರಿಸರ ಪ್ರಕೃತಿಯನ್ನು ಉಳಿಬೇಕು. HMT ಪ್ರಶ್ನೆ ಕೇಳಬೇಕಾದ್ರೆ ಒಂದು ಅಂಶವನ್ನು ನಾನು ಮರೆತೆ. HMT ಜಮೀನು ವಿವಾದದಲ್ಲಿ ಈಶ್ವರ್ ಖಂಡ್ರೆ ವರ್ಸಸ್ HD ಕುಮಾರಸ್ವಾಮಿ ಅವರ ರೀತಿ ಆಗೋಗಿದೆ. ನೋಡಿ, ಒಂದು ಮಾತು ಭಾಳ ಸ್ಪಷ್ಟವಾಗಿ ತಮ್ಮ ಮುಖಾಂತರ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೆಲ್ಲ ರಾಜಕೀಯದಲ್ಲಿ ಸೇವಾ ಮನೋಭಾವದಿಂದ ಬಂದಂಥವ್ರು. ನನಗೆ ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಯಾವುದೇ ರೀತಿಯ ದ್ವೇಷ ಇಲ್ಲ. ಮಾನ್ಯ ಕುಮಾರಸ್ವಾಮಿಯವರ ಬಗ್ಗೆನೂ ಯಾವುದೇ ರೀತಿಯ ದ್ವೇಷ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಈಗ ಯಾವುದೇ ಜವಾಬ್ದಾರಿ ಕೊಟ್ಟರು ಈ ರಾಜ್ಯದ ಹಿತ ಕಾಪಾಡುವಂಥದ್ದು, ಜನರ ಹಿತ ಕಾಪಾಡುವಂಥದ್ದು ನನ್ನ ಕರ್ತವ್ಯವಾಗಿದೆ. ಆ ಕರ್ತವ್ಯವನ್ನು ನಾನು ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ ನಿಭಾಯಿಸುತ್ತೇನೆ. ಅರಣ್ಯ ಇಲಾಖೆ ಎಷ್ಟು ವ್ಯಾಪ್ತಿ ಮತ್ತು ವಿಸ್ತಾರವನ್ನು ಹೊಂದಿತ್ತು, ಗ್ರಾಮೀಣಾಭಿವೃದ್ಧಿ ಇಲಾಖೆ ಕೂಡ ಅದಕ್ಕಿಂತಲೂ ವ್ಯಾಪ್ತಿ ವಿಸ್ತಾರವನ್ನು ಹೊಂದಿದೆ. ನಿಮ್ಮ ಮುಂದಿರುವಂಥ ಕನಸುಗಳೇನು? ನೋಡಿ, ಇವತ್ತು ಗ್ರಾಮೀಣಾಭಿವೃದ್ಧಿ ಅಂತ ಹೇಳಿದರೆ ನಾವೆಲ್ಲರೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ನೆನಪಿಸ್ಕೊಳ್ಬೇಕು. ಮಹಾತ್ಮ ಗಾಂಧಿಯವರು ಗ್ರಾಮ ಸ್ವರಾಜ್ಯದ ಒಂದು ಕನಸನ್ನು ಕಂಡಿದ್ದರು. ಮಹಾತ್ಮ ಗಾಂಧಿಯವರು ಯಾವತ್ತಿಗೂ ಹೇಳ್ತಾ ಇದ್ರು, ಭಾರತ ಹಳ್ಳಿಗಳ ದೇಶ, ಹಳ್ಳಿಗಳು ಭಾರತ ದೇಶದ ಆತ್ಮ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಎಲ್ಲಿವರೆಗೆ ಗ್ರಾಮೀಣಾಭಿವೃದ್ಧಿ ಆಗೋದಿಲ್ಲೋ ಅಲ್ಲಿವರೆಗೆ ಈ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು.
ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ದಿವಂಗತ ರಾಜೀವ್ ಗಾಂಧಿಯವರು ಅತ್ಯಂತ ಸ್ಪೃದ್ರೂಪಿ ನಾಯಕರು. ಅವರು ಒಂದು ಕನಸು ಇವತ್ತೇನಪ್ಪ ಅಂತ ಹೇಳಿದರೆ, ಸಾಂವಿಧಾನಿಕ ತಿದ್ದುಪಡಿ ತಂದು ಗ್ರಾಮ ಪಂಚಾಯತಿಗಳಿಗೆ ವಿಕೇಂದ್ರೀಕರಣ ಮಾಡಿ ಹೆಚ್ಚು ಅಧಿಕಾರ ಕೊಡಬೇಕು ಅಂತ ಹೇಳಿ 92ರಲ್ಲಿ ಇವತ್ತು 73ನೇ ಸಾಂವಿಧಾನಿಕ ತಿದ್ದುಪಡಿ ತಂದು ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚಿನ ಒಂದು ಅಧಿಕಾರವನ್ನು ಕೊಟ್ಟು, ಮಹಿಳೆಯರಿಗೆ ಮೀಸಲಾತಿ ಕೊಟ್ಟು, ಶೋಷಿತರಿಗೆ ಎಲ್ಲರಿಗೂ ಮೀಸಲಾತಿ ಕೊಟ್ಟು, ಎಲ್ಲರಿಗೂ ಅದರಲ್ಲಿ ಪಾಲ್ದಾರನ್ನಾಗಿ ಮಾಡಿ ಇವತ್ತು ಗ್ರಾಮ ಪಂಚಾಯತಿಗಳಿಗೆ ಇವತ್ತು ಸಶಕ್ತರನ್ನಾಗಿ ಮಾಡುವಂಥ ಕೆಲಸ ಇವತ್ತು ಆಗಿದ್ದು ನಿಮ್ಮೆಲ್ಲರ ಗಮನದಲ್ಲಿದೆ. ಎಸ್ ಸರ್. ಇಂಥದ್ದು ಸುಮಾರು 61% ಜನ ಇವತ್ತಿಗೂ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾರೆ. ಉದಾಹರಣೆಗೆ ದೇಶದಲ್ಲಿ 2,68,000 ಗ್ರಾಮ ಪಂಚಾಯತಿಗಳಿದ್ದಾವೆ. ನಮ್ಮ ರಾಜ್ಯದಲ್ಲಿ 5,927 ಗ್ರಾಮ ಪಂಚಾಯತಿಗಳಿದ್ದಾವೆ. ಈ ಗ್ರಾಮ ಪಂಚಾಯತಿಗಳಲ್ಲಿ ನೋಡಿ ಎಲ್ಲ ರೀತಿಯಲ್ಲಿ ಅಂದರೆ ಇವತ್ತು ಅವರ ಗ್ರಾಮದ ಅಭಿವೃದ್ಧಿ, ಅವರ ಆಡಳಿತ ಅವರೇ ಮಾಡಿಕೊಳ್ಳಬೇಕು ಅನ್ನೋಂಥದ್ದು. ಇವತ್ತು ಅವ್ರದ್ದೇನೊಂದು ಯೋಜನೆ ಇದೆ ಗ್ರಾಮಾಭಿವೃದ್ಧಿ ಮಾಡಲಿಕ್ಕೆ, ರಸ್ತೆ ಬೇಕು, ಚರಂಡಿ ಬೇಕು, ಕಸ ವಿಲೇವಾರಿ ಮಾಡಬೇಕು, ಬೀದಿ ದೀಪ ಬೇಕು, ಅಲ್ಲಿ ಯಾವುದೇ ಕೌಶಲ್ಯ ತರಬೇತಿ ಕೊಡಬೇಕು, ಶಾಲೆ ಬೇಕು, ಆಸ್ಪತ್ರೆ ಬೇಕು, ಇನ್ನಿತರ ರೈತರಿಗೆ ಅಭಿವೃದ್ಧಿ ಆಗಬೇಕು, ವಸತಿ ರೈತರಿಗೆ ಮನೆ ಕೊಡಬೇಕು. ಎಲ್ಲ ಜವಾಬ್ದಾರಿಗಳನ್ನು ಇವತ್ತು ಗ್ರಾಮ ಪಂಚಾಯತ್ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಹೀಗಾಗಿ ಕರ್ನಾಟಕ ಈ ಗ್ರಾಮ ಪಂಚಾಯತಿ ಅಂದರೆ ಗ್ರಾಮಾಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ ಅಂತೆಲ್ಲ ಹೇಳಿದರೆ ಅತಿಶೋಕ್ತಿ ಆಗೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಸ್ ಸರ್. ಇಲಾಖೆ ಬಗ್ಗೆ ಜೊತೆಗೆ ಸದ್ಯದ ರಾಜಕಾರಣದ ಬಗ್ಗೆ ಇನ್ನಿತರ ಹಲವು ಅಂಶಗಳನ್ನ ನಿಮ್ಮ ಜೊತೆ ಮಾತನಾಡಿಸ್ತಾ ಹೋಗ್ತೀನಿ ಸರ್. ವಿಕೇಂದ್ರೀಕರಣದ ಕನಸನ್ನು ರಾಜೀವ್ ಗಾಂಧಿ ಅವರು ಕಂಡ್ರು. ಈಗ ನಿಜಕ್ಕೂ ಕೂಡ ವಿಕೇಂದ್ರೀಕರಣ ಸಾಧ್ಯವಾಗಿದೆಯಾ? ನೋಡಿ, ಪೂರ್ಣ ಪ್ರಮಾಣದಲ್ಲಿ ವಿಕೇಂದ್ರೀಕರಣ ಆಗಿದೆ ಅಂತೇಳಿ ಇವತ್ತಿಗೂ ನಾನು ಹೇಳಲಿಕ್ಕೆ ತಯಾರಿಲ್ಲ. ಆದರೂ ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಗ್ರಾಮ ಪಂಚಾಯತಿಗಳ ಮುಖಾಂತರ ಆಗಿದೆ. ಸರ್, ನಾನು ನಮ್ಮಲ್ಲಿರುವಂಥ ಏನೊಂದು 3 ಹಂತದ ಇವತ್ತು ಪಂಚಾಯತಿಗಳಿದ್ದಾವೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ತಮ್ಮದೇ ಆದಂಥ ಅವರಿಗೆ ಅಧಿಕಾರ ಕೊಡಲಾಗಿದೆ. ಇವತ್ತು ನೋಡಿ, ಉದಾಹರಣೆಗೆ ನೀವು ಮನ್ರೇಗಾ ತಗೊಳ್ರಿ. ಮನ್ರೇಗಾದಲ್ಲಿ 20 ವರ್ಷದಲ್ಲಿ ಸುಮಾರು 61,000 ಕೋಟಿ ರೂಪಾಯಿ ಅನುದಾನ ಖರ್ಚು ಮಾಡಿ ಇವತ್ತು ರಾಜ್ಯ ಸರ್ಕಾರದ್ದು 56,492 ಕೋಟಿ, ಕೇಂದ್ರ ಸರ್ಕಾರದ್ದು, ರಾಜ್ಯದ್ದು 4,800 ಕೋಟಿ. ಅಂದರೆ 90-10 ಅನುಪಾತದಲ್ಲಿ ನಾವು ಮನ್ರೇಗಾದಲ್ಲಿ ಖರ್ಚು ಮಾಡ್ತಾಯಿದ್ದೀವಿ. UPA ಸರ್ಕಾರ ಇದ್ದಾಗ ತಂದಂಥ ಈ ಒಂದು ಕಾಯ್ದೆ ಭಾಳ ಸಹಾಯ ಆಗಿದೆ ಗ್ರಾಮೀಣ ಭಾಗದಲ್ಲಿ ಆಸ್ತಿ ನಿರ್ಮಾಣ ಮಾಡಲಿಕ್ಕೆ ಮತ್ತು ಬೇಡಿಕೆ ಆಧಾರದ ಮೇಲೆ ಉದ್ಯೋಗ ಕೊಡಲಿಕ್ಕೆ. ಹೀಗಾಗಿ ಅದರ ಮುಖಾಂತರ ಅನೇಕ ಗ್ರಾಮಗಳಲ್ಲಿ ಇವತ್ತು ಅಭಿವೃದ್ಧಿ ಆಗಿದ್ದಂಥದ್ದು, ಆಸ್ತಿ ಸೃಷ್ಟಿಯಾಗಿದ್ದಂಥದ್ದು. ಇವತ್ತು ಏನು ಗುಳೆ ಹೋಗ್ತಾ ಇದ್ದರು ಜನ, ಆ ಗುಳೆ ಹೋಗುವಂಥದ್ದು ತಡೆಯುವಂಥ ಕೆಲಸ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಆಗಿದೆ. ಹೀಗಾಗಿ 182 ಕೋಟಿ ಮಾನವ ದಿನಗಳು ನಾವು ಸೃಷ್ಟಿ ಮಾಡಿದ್ದೇವೆ. ಸೊ ಈ ರೀತಿಯಲ್ಲಿ ಭಾಳಷ್ಟು ಅಭಿವೃದ್ಧಿಪರ ಕೆಲಸ ಕಾರ್ಯಗಳು ಆಗಿದ್ದಾವೆ. ಇನ್ನು ಹೆಚ್ಚಿನ ಅಭಿವೃದ್ಧಿ ಆಗುವಂಥದ್ದು ಅವಶ್ಯಕತೆ ಇದೆ. ಕಾಂಗ್ರೆಸ್ GVB ರಾಮ್ಜಿ ಯೋಜನೆ ವಿರುದ್ಧ ಹೋರಾಟ ಮಾಡಿತು. ಕರ್ನಾಟಕದಲ್ಲಿ ಜುಲೈ 1ರಿಂದ ಅದೇ ಯೋಜನೆ ಅನುಷ್ಠಾನ ಆಗಿದೆ. ನೋಡಿ, ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರಿನ ಮೇಲೆ ತಂದಂಥದ್ದು. ಮಹಾತ್ಮ ಗಾಂಧೀಜಿಯವರ ಸ್ವರಾಜ್ಯದ ಪರಿಕಲ್ಪನೆ ಇತ್ತು, ಅದು ಅನುಷ್ಠಾನ ಮಾಡಬೇಕು ಅಂತ UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತಂದಂಥದ್ದು. ಅದಕ್ಕೆ ಹೇಳಿದೆ ನಾನು, VBG ರಾಮ್ಜಿ ಇವರೇನು ಈ ಕಾಯ್ದೆ ರದ್ದು ಮಾಡಿ ತಂದರು. ಒಂದಂತೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರು ತೆಗೆಯುವಂಥದ್ದು ಏನು ಅವಶ್ಯಕತೆ ಇತ್ತು. ಎರಡನೇದು, ಈ ಕಾಯ್ದೆಯಲ್ಲಿ ಹಿಂದೆ 90-10 ಅನುಪಾತ ಇದ್ದಂಥದ್ದು ಈಗ 60-40 ಅನುಪಾತದ ಫಂಡಿಂಗ್ ಪ್ಯಾಟರ್ನ್ ಮಾಡಿದ್ದಾರೆ. 60-40 ಏನು ಅನುಪಾತ ಇದೆ, ಹಣದ ಅನುಪಾತ, ಇದು ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರದ ಮೇಲೆ ಭಾರ ಆಗ್ತಾ ಇದೆ ಅಂತ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ. GVB ರಾಮ್ಜಿ ಯೋಜನೆ ವಿಕೇಂದ್ರೀಕರಣದ ಕಲ್ಪನೆಗೆ ಮಾರಕನ? VBG ರಾಮ್ಜಿ ಏನಿದೆ, VBG ರಾಮ್ಜಿ ಯೋಜನೆ ಮನ್ರೇಗಾದಲ್ಲಿ ಏನಿತ್ತಲ್ಲ, ಇವತ್ತು ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ ಅಂತ ಮಾಡಿದ್ದಿತ್ತದ್ದು. ಕೇಂದ್ರನೇ ಸಂಪೂರ್ಣವಾದಂಥ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಸಂಪೂರ್ಣ ಅನುದಾನ ಕೇಂದ್ರನೇ ಕೊಡ್ತಾ ಇತ್ತು. ರಾಜ್ಯಕ್ಕೆ ಎಲ್ಲ ರೀತಿಯ ಒಂದು ಸ್ವಾಯತ್ತತೆ ಇತ್ತು. ಏನು ಕಾಮಗಾರಿಗಳು ತೆಗೆದುಕೊಳ್ಳಿಕ್ಕಾಗಲಿ ಅಥವಾ ಹಣಕಾಸಿನ ವ್ಯವಸ್ಥೆಯಲ್ಲಾಗಲಿ. ಈಗ ನಾವು ಡೆಲ್ಲಿಯಿಂದ ಕೂತು ಇವತ್ತು VBG ರಾಮ್ಜಿ ಅನುಷ್ಠಾನ ಕಾಯ್ದೆಯಲ್ಲಿ ಏನೇನಿದೆ
ಯಾವುದೇ ಒಂದು ಗ್ರಾಮ ಪಂಚಾಯತಿ ನಾವೇ ಆಯ್ಕೆ ಮಾಡ್ಕೊಳ್ತೀವಿ, ಇಂಥದ್ದೇ ಕಾಮಗಾರಿಗಳು ತೆಗೆದುಕೊಳ್ಳಬೇಕು, ಇಷ್ಟೇ ದಿವಸಗಳವರೆಗೆ ಮಾಡಬೇಕು. ಸೊ ಈ ಕಾಮಗಾರಿ ಇದರಿಂದ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸ್ಥಳೀಯ ಆಡಳಿತದಲ್ಲಿ ಅಡಚಣೆ ಆಗ್ತದಾ ಅಥವಾ ಇಲ್ಲ? ಹಾಗೇ ಆಗುತ್ತೆ. ಸರ್, ಈಗ ನಿಮ್ಮ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಂತ ಹೇಳಿದ್ರೆ ಸರಿಸುಮಾರು 29 ಇಲಾಖೆಗಳ ಹಿಡಿತದಲ್ಲಿ ಅಥವಾ ಆಡಳಿತವನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆ ಇತ್ತು. ಆದರೆ ಈಗ ಕೇವಲ 5-6 ಇಲಾಖೆಗಳಿಗೆ ಮಾತ್ರ ಅದು ಸಂಬಳ ಕೊಡಲು ಮಾತ್ರ ಸೀಮಿತವಾಗಿದೆ. ನೋಡಿ, ಹಾಗೇನಿಲ್ಲ. ಇವತ್ತು ನಮ್ಮ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಏನಿದೆ, ಶುದ್ಧ ಕುಡಿಯೋ ನೀರು ಕೊಡುವಂಥ ಜವಾಬ್ದಾರಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಇದೆ. ರಸ್ತೆ, ಚರಂಡಿ, ಬೀದಿ ದೀಪ ನಿರ್ವಹಣೆ ಮಾಡುವಂಥದ್ದು, ಶಾಲೆ ಇರ್ಬೋದು, ಶಾಲೆ ಮೇಲುಸ್ತುವಾರಿ ಮಾಡುವಂಥ ಜವಾಬ್ದಾರಿ ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಇದೆ. ಕಸ ವಿಲೇವಾರಿ ಮಾಡುವಂಥದ್ದು, ಇವತ್ತು ಅಲ್ಲಿರುವಂಥ ಏನು ನಮ್ಮಲ್ಲಿ ಕೆರೆಗಳಿದ್ದಾವೆ, ಕೆರೆಗಳ ಅಭಿವೃದ್ಧಿ ಮಾಡುವಂಥದ್ದು, ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡುವಂಥದ್ದು, ಇವತ್ತು ಅನೇಕ ಕಾರ್ಯಕ್ರಮಗಳು, ಅನೇಕ ಯೋಜನೆಗಳು ಇವತ್ತಿಗೂ ಸ್ವಸಹಾಯ ಸಂಘಗಳಿದ್ದಾವೆ. ಮಹಿಳಾ ಸಬಲೀಕರಣ ಮಾಡುವಂಥದ್ದಿದೆ. ಹೀಗೆ ಹಲವಾರು ಯೋಜನೆಗಳು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರ್ತವೆ. ಇತರ ಇಲಾಖೆಗಳು ಗ್ರಾಮೀಣಾಭಿವೃದ್ಧಿ ವ್ಯಾಪ್ತಿಯಲ್ಲಿ ಪ್ರಗತಿ ಪರಿಶೀಲನೆ ಮಾಡುವಂಥದ್ದಕ್ಕೆ ಇವತ್ತು ಅಧಿಕಾರ ಇದೆ. ಸಂಪೂರ್ಣವಾಗಿ ಕ್ರಿಯಾಯೋಜನೆ ಮಾಡಲಿಕ್ಕೆ ಆಯಾ ಇಲಾಖೆ ಅಧಿಕಾರಿಗಳು, ಆಯಾ ಇಲಾಖೆಗಳೇನಿದ್ದಾವೆ ಅವ್ರ ಜೊತೆಯಲ್ಲಿ ಇವತ್ತು ಜೋಡಣೆ ಮಾಡಿಕೊಂಡು ಒಂದು ಸಂಯೋಜನೆ ಮಾಡಿಕೊಂಡು ಮಾಡುವಂಥದ್ದಕ್ಕೆ ಇನ್ನು ಹೆಚ್ಚಿನ ಒಂದು ಶಕ್ತಿ ಕೊಡುವಂಥದ್ದು ಅವಶ್ಯಕತೆ ಇದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಬೇರೆ ಇಲಾಖೆಗಳ ಅಧಿಕಾರಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ. ನೋಡಿ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಸುಮಾರು 8,770 ಹುದ್ದೆಗಳು ಖಾಲಿ ಇದೆ. ಈಗ ಖಾಲಿ ಇರುವಂಥ ಹುದ್ದೆಗಳು ಭರ್ತಿ ಮಾಡಿಕೊಳ್ಳಲಿಕ್ಕೆ ಈಗಾಗಲೇ ಸುಮಾರು 1,400 ಹುದ್ದೆಗಳು ಈಗ ನಾವು ಭರ್ತಿ ಮಾಡಿಕೊಳ್ತಾ ಇದ್ದಾವೆ. ಈಗ ಬಾಕಿ ಸುಮಾರು 4,000 ಹುದ್ದೆಗಳು ಭರ್ತಿ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿದ್ದೇನೆ. ಹಂತದಲ್ಲಿ ನಾವು ಖಾಲಿ ಇದ್ದಂಥ ಹುದ್ದೆ ಭರ್ತಿ ಮಾಡಿಕೊಳ್ತಾ ಇದ್ದಾವೆ. ಹುದ್ದೆ ಭರ್ತಿ ಆದವು ಅಂತ ಹೇಳಿದರೆ ಅನ್ಯ ಇಲಾಖೆಯವರಿಗೆ ನಿಯೋಜನೆ ಮೇಲಾಗಲಿ ನಾವು ತೆಗೆದುಕೊಳ್ಳುವಂಥ ಅವಶ್ಯಕತೆ ಬರೋದಿಲ್ಲ. ಸರ್, ಈಗ 60-40 ಅನುಪಾತದಲ್ಲಿ ಅನುದಾನ ಆಗಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಹೆಚ್ಚುವರಿ ಅನುದಾನದ ಕೊರತೆ ಉಂಟಾಗುತ್ತೆ. ಆದರೆ ರಾಜ್ಯ ಸರ್ಕಾರ ಹೆಂಗೆ ಮ್ಯಾನೇಜ್ ಮಾಡುತ್ತೆ ಅಂತ ನೋಡಿ, ಪ್ರತಿ ವರ್ಷ ರಾಜ್ಯ ಸರ್ಕಾರ ಆಯವ್ಯಯದಲ್ಲಿ ಸುಮಾರು 500 ಕೋಟಿ ಉದ್ಯೋಗ ಖಾತರಿಗೆ ಮೀಸಲಿಡ್ತಾ ಇರುವಂಥದ್ದು ಮೊದಲಿನಿಂದ ಬಂದಿದೆ. ಈ ವರ್ಷ VBG ರಾಮ್ಜಿ ತಂದಿದ್ದಾರೆ ಅಂತೇಳಿ ಸ್ವಲ್ಪ ಅದಕ್ಕೆ ಕುಷನ್ ಇಟ್ಕೊಂಡು ಒಂದು 2,000 ಕೋಟಿ ಇವತ್ತು ಇಕ್ಕಿದ್ದಿತ್ತು. ಇನ್ನೂ ಸುಮಾರು 1,000 ಕೋಟಿ ನಮಗೆ ಬೇಕಾಗ್ತದೆ. ಇವತ್ತು ಆರ್ಥಿಕ ಇಲಾಖೆಯವರು, ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಇದರ ಅವಶ್ಯಕತೆಯನ್ನು ಮನಗಂಡು ಅಷ್ಟು ಅನುದಾನ ನಾವು ಹೇಗಾದರೂ ಮಾಡಿ ಹೊಂದಿಸಿಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಸರ್, ಗ್ರಾಮೀಣ ಭಾಗದಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡಂಥವರು ಈಗ B ಖಾತಾ A ಖಾತಾ ಅನ್ನುವ ಗೊಂದಲದಲ್ಲಿ ಸಿಲುಕಿದ್ದಾರೆ. ಅದನ್ನ ಹೆಂಗೆ ಸರಳೀಕರಣಗೊಳಿಸಬೇಕಾಗಿದೆ ಅಂತ ನೋಡಿ, ಈಗ ಈ ಸ್ವತ್ತು ಏನಿದೆ, ಈ ಸ್ವತ್ತು ಸರಳೀಕರಣಗೊಳಿಸುವಂಥದ್ದು ಅವಶ್ಯಕತೆ ಇದೆ. ಇವತ್ತು ರಾಜ್ಯದಲ್ಲಿ ಸುಮಾರು 1,53,00,000 ಈ ಸ್ವತ್ತುಗಳಿದ್ದಾವೆ. ಅದರಲ್ಲಿ 53 ಲಕ್ಷ ಈ ಸ್ವತ್ತುಗಳು ಈಗಾಗಲೇ ದಾಖಲೆ ಕೊಡಲಾಗಿದೆ. ಇನ್ನೂ ಸುಮಾರು 97 ಲಕ್ಷ ಈ ಸ್ವತ್ತು ದಾಖಲೆ ಆಯಾ ಮಾಲೀಕರಿಗೆ ಕೊಡುವಂಥದ್ದು ಇದೆ. ಅದರಲ್ಲಿ ಗ್ರಾಮ ಠಾಣದಲ್ಲಿ ಸುಮಾರು 60-70 ಲಕ್ಷ ಆಸ್ತಿಗಳಿದ್ದಾವೆ. ಈ ಗ್ರಾಮ ಠಾಣದಲ್ಲಿನೂ ಇವತ್ತು ಪ್ರತಿಯೊಬ್ಬರಿಗೂ ಇವತ್ತು ಖುದ್ದಾಗಿ ಸರ್ಕಾರನೇ ಇಲಾಖೆ ವತಿಯಿಂದ ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಅದು ಯಾರ್ದು ಅಲ್ಲಿ ಒಂದು ವೇಳೆ ಅವ್ರದ್ದೇ ಜಮೀನಿನಲ್ಲಿ ಸುಮಾರು ವರ್ಷದಿಂದ ಅವರಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಅಂದರೆ ದೃಢಪಡಿಸಿಕೊಂಡು, ಖಾತ್ರಿಪಡಿಸಿಕೊಂಡು ಅವರಿಗೆ ಈ ಸ್ವತ್ತು ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಅದೇ ರೀತಿಯಲ್ಲಿ A ಖಾತೆಯಿಂದ B ಖಾತೆ ಮಾಡುವಂಥದ್ದು ಅಲ್ಲಿ ಕೆಲವೊಂದು ಅಡಚಣೆಗಳಿದ್ದಾವೆ. ತಂತ್ರಾಂಶದಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದ ಕಾರಣ ಈಗಾಗಲೇ ಅದನ್ನು ಸುಧಾರಣೆ ಮಾಡಲಿಕ್ಕೆ 1 ತಿಂಗಳು ಅವರು ಸಮಯ ಕೋರಿದ್ದಾರೆ. ಮತ್ತು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, B ಖಾತೆಯಿಂದ ನಾವು A ಖಾತೆಯನ್ನು ಕೊಡ್ತೀವಿ ಅನ್ನುವಂಥದ್ದು. ಆ ಪ್ರಕ್ರಿಯೆಯನ್ನು ನಡೀತಾ ಇದೆ. ಎಲ್ಲಿನೋ ಪ್ರಭಾವದಿಂದಾಗಿ ಬಹುತೇಕ ಕಡೆಗಳಲ್ಲಿ ಬರದ ಛಾಯೆ ಇದೆ. BJPಯವರಿಗೆ ಕಲ್ಯಾಣ ಕರ್ನಾಟಕ ರೌಂಡ್ಸ್ ಮಾಡ್ತಾ ಇದ್ದಾರೆ. ನೀವು ಪರಿಹಾರ ಕ್ರಮಗಳನ್ನು ಎಷ್ಟು ತೆಗೆದುಕೊಂಡಿದ್ದೀರಿ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮ್ಮನ್ನು. ನೋಡಿ, ಎಲ್ಲಿನೋ ಇನ್ನೂ ಬರ್ತದೆ ಅನ್ನೋಕ್ಕಿಂತ ಪೂರ್ವದಲ್ಲಿನೇ ನಮ್ಮ ಸರ್ಕಾರ 117 ಕೋಟಿ ರೂಪಾಯಿ ಅನುದಾನ ಎಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದೆ. 117 ಕೋಟಿಯಲ್ಲಿ ಸುಮಾರು 80-85 ಕೋಟಿಗೆ ಕ್ರಿಯಾ ಯೋಜನೆ ಈಗಾಗಲೇ ಅಲ್ಲಿ ಮಂಜೂರಾಗಿ ಜಿಲ್ಲಾ ಮಟ್ಟದಲ್ಲೇ ವಿವಿಧ ರೀತಿಯ ಕುಡಿಯ ನೀರಿನ ಎಲ್ಲ ರೀತಿಯ
ಕಾಮಗಾರಿಗಳು ನಡೀತಾ ಇದೆ. 24 ತಾಸಲ್ಲಿ ಎಲ್ಲೆಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಬಗೆಹರಿಸಬೇಕು ಅನ್ನೋಂಥ ಒಂದು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಎಲ್ಲಿ ಉದಾಹರಣೆಗೆ ಇವತ್ತು ನಮ್ಮಲ್ಲಿ ಬೋರ್ವೆಲ್ ಏನಾದರೂ ಬತ್ತಿ ಹೋದರೆ, ಕೊಳವೆ ಬಾವಿ ಬತ್ತಿ ಹೋಯಿತು ಅಂತ ಹೇಳಿದರೆ, ಇವತ್ತು ನಮ್ಮವರು ಟ್ಯಾಂಕರ್ ಮುಖಾಂತರ ಆಗಲಿ, ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ತೆಗೆದುಕೊಳ್ಳುವಂಥದ್ದರ ಮುಖಾಂತರ, ತೆರೆದ ಬಾವಿ ಬಾಡಿಗೆ ತೆಗೆದುಕೊಳ್ಳುವಂಥದ್ದರ ಮುಖಾಂತರ ನೀರು ಸರಬರಾಜು ಮಾಡಬೇಕು. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬೋರ್ವೆಲ್ ಕೊರೆಸಿ ಅಲ್ಲಿ ಪಂಪಿಂಗ್ ಮಷಿನರಿ ಹಾಕಿ ವಿದ್ಯುತ್ ಸಂಪರ್ಕ ಕೊಟ್ಟು ನೀರು ಕೊಡಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಸೊ ಬರ ಪರಿಹಾರಕ್ಕೆ ಸರ್ಕಾರದಲ್ಲಿ ಬರ ಇಲ್ಲ ಅಂತ, ಕುಡಿಯೋ ನೀರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಓಕೆ. ಹಣಕಾಸಿನ ಕೊರತೆ ಇಲ್ಲ. ಓಕೆ. ಅವಧಿ ಮುಗಿದಿರುವಂಥ ಗ್ರಾಮ ಪಂಚಾಯತಿಗಳಲ್ಲಿ ಈವರೆಗೂ ಚುನಾವಣೆ ಆಗಿಲ್ಲ. ನಿಮ್ಮ ಕಾಲದಲ್ಲಿ ಚುನಾವಣೆ ಆಗಬಹುದಾ? ಖಂಡಿತವಾಗಿ ಚುನಾವಣೆ ಆಗ್ತದೆ. ನಾವು ವಿಕೇಂದ್ರೀಕರಣದ ಪರ ಇದ್ದೀವಿ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ವಿಕೇಂದ್ರೀಕರಣದ ಪರ ಇದ್ದಾರೆ. ಅವಧಿ ಮುಗಿದ ಏನು ಗ್ರಾಮ ಪಂಚಾಯತಿಗಳಿದ್ದಾವೆ, ಮಾರ್ಚ್ವರೆಗೆ ಇದ್ದು, ಈಗ ಕೆಲವೊಂದು ಕಡೆ ಕೆಲವೊಂದು ಹಳ್ಳಿಗಳು ಇವತ್ತು ಏನು ಮಹಾನಗರ ಪಾಲಿಕೆ ಅಂತೇಳಿ ಮೇಲ್ದರ್ಜೆಗೇರಿಸಿದ್ವಿ, ಅದರಲ್ಲಿ ಸೇರ್ಪಡೆ ಆಗಿದ್ದಾವೆ. ಕೆಲವೊಂದು ಪಟ್ಟಣ ಪಂಚಾಯಿತಿ ಅಂತೇಳಿ ಮೇಲ್ದರ್ಜೆಗೇರಿಸಿದ್ದೇವೆ. ಹೀಗಾಗಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡುವಂಥದ್ದು ಅವಶ್ಯಕತೆ ಇತ್ತು. ಕ್ಷೇತ್ರ ಪುನರ್ವಿಂಗಡಣೆ ಕಾರ್ಯ ನಡೀತಾ ಇದೆ. ಅದ್ರ ಜೊತೆಯಲ್ಲಿ ಮೀಸಲಾತಿಯನ್ನು ಮತ್ತು ಹೊಸದಾಗಿ ನಾವು ಘೋಷಣೆ ಮಾಡಬೇಕಾಗ್ತದೆ. ಅವೆರಡೂ ಕೆಲಸ ನಡೀತಾ ಇದೆ. ಆದಷ್ಟು ಶೀಘ್ರದಲ್ಲಿ ಇವತ್ತು ಇದೆಲ್ಲವನ್ನು ಮುಗಿಸಿ, ಇದರ ಜೊತೆಯಲ್ಲಿ ಬರೀ ಗ್ರಾಮ ಪಂಚಾಯತಿ ಅಷ್ಟೇ ಅಲ್ಲ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಯೂ ನಡೀಬೇಕಾಗಿದೆ. ಗ್ರಾಮದಲ್ಲಿರುವಂಥ ಆಸ್ತಿಗಳ ರಕ್ಷಣೆ ಆಗಬೇಕಾಗಿದೆ. ಆ ಗ್ರಾಮ ಪಂಚಾಯತಿಗಳಿಗೆ ಆರ್ಥಿಕ ಸದೃಢ ಬರುವಂಥ ಕ್ರೋಢೀಕರಣ ಆಗಬೇಕಾಗಿದೆ. ಸೋರಿಕೆಯನ್ನು ತಡೆಗಟ್ಟಬೇಕಾಗಿದೆ. ನಿಮ್ಮ ಅವಧಿಯಲ್ಲಿ ಯಾವ ಕ್ರಮ ತೆಗೆದುಕೊಳ್ಳುವ ನಿರೀಕ್ಷೆ ಇದೆ ಅಂತ? ನೋಡಿ, ಗ್ರಾಮಗಳ ಆಸ್ತಿಗಳ ಸಂರಕ್ಷಣೆ ಆಗಬೇಕು ಅಂತ ಹೇಳಿದರೆ ಈಗಾಗಲೇ ನಾನು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ. ನಮ್ಮ ಗ್ರಾಮಗಳಲ್ಲಿರುವಂಥ ಏನು ಆಸ್ತಿ ಇದೆ ಅದೆಲ್ಲವನ್ನು ಸಮೀಕ್ಷೆ ಮಾಡಬೇಕು, ಗುಣಮಟ್ಟದಲ್ಲಿರಬೇಕು. ಅದನ್ನು ಇವತ್ತು ಡಿಜಿಟಲೈಸೇಷನ್ ಮಾಡಿ ದಾಖಲೀಕರಣ ಮಾಡಬೇಕು. ದಾಖಲೀಕರಣ ಮಾಡಿ ಅದಕ್ಕೆ ಜಿಯೋ ಟ್ಯಾಗ್ ಮಾಡಿ ಅಂತ ಹೇಳಿದ್ದೇವೆ. ಜಿಯೋ ಟ್ಯಾಗ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದೇನೆ. ಆ ಒಂದು ವ್ಯವಸ್ಥೆಯನ್ನು ನಾವು ಜಾರಿಗೆ ತರ್ತಾ ಇದ್ದೇವೆ. ಹೀಗಾಗಿ ಯಾರಿಗೂ ಅಕ್ರಮ ಮಾಡಲಿಕ್ಕಾಗಲಿ, ಆ ಆಸ್ತಿ ಕಬಳಿಕೆ ಮಾಡಿಕೊಳ್ಳಿಕ್ಕಾಗಲಿ ಅವಕಾಶ ಇರೋದಿಲ್ಲ. ಅದೇ ರೀತಿಯಲ್ಲಿ ಅಕ್ರಮ ಬಡಾವಣೆಗಳಿರ್ಬೋದು, ಇವತ್ತು ಇತರ ಏನೊಂದು ಸೋರಿಕೆಗಳಿದ್ದಾವೆ, ಅವೆಲ್ಲವನ್ನು ತಡಿಲಿಕ್ಕೆ ಅವೆಲ್ಲವನ್ನು ನಾವು ಕ್ರಮ ತೆಗೆದುಕೊಳ್ತಾ ಇದ್ದೇವೆ. ಹೀಗಾಗಿ ಮುಂಬರುವಂಥ ದಿನಮಾನಗಳಲ್ಲಿ ಪಾರದರ್ಶಕವಾಗಿ ಇವತ್ತು ಪ್ರಾಮಾಣಿಕತೆಯಿಂದ ಮತ್ತು ಜನರಿಗೆ ಏನು ಸೌಲಭ್ಯ ಕೊಡಬೇಕಾಗಿದೆ ಅವೆಲ್ಲ ಸೌಲಭ್ಯಗಳನ್ನು ನಾವು ಮನೆಗೆ ಮುಟ್ಟಿಸುವಂಥ ಒಂದು ಕೆಲಸ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮಾಡ್ತದೆ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಬಹುತೇಕ ಕೇಂದ್ರ ಸರ್ಕಾರದ ಮೇಲೆ ಡಿಪೆಂಡ್ ಆಗಿರುವಂಥ ಇಲಾಖೆ. ಅಲ್ಲಿ ಅನುದಾನದ ಕೊರತೆ ಆದರೆ ಇಲ್ಲಿ ಸರಿದೂಗಿಸೋದು ಹೇಗೆ ಅಂತ? ಈಗಾಗಲೇ ಕೇಂದ್ರ ಸರ್ಕಾರದಿಂದ 15ನೇ ಹಣಕಾಸು ಯೋಜನೆಯಲ್ಲಿ ನಮಗೆ ಬರುವಂಥ 2168 ಕೋಟಿ ರೂಪಾಯಿ 2025-26 ಇವತ್ತಿನವರೆಗೆ ಕೊಟ್ಟಿಲ್ಲ. ಯಾವುದೋ ಒಂದು ತಂತ್ರಾಂಶದಲ್ಲಿ ತೊಂದರೆ ಇದೆ, ತಾಂತ್ರಿಕ ದೋಷ ಇದೆ ಅಂತೇಳಿ ಹೇಳಿ ನೆಪ ಒಡ್ಡಿ ನಮಗೆ ಈ ಹಣ ಇಲ್ಲಿವರೆಗೆ ಅವರು ಬಿಡುಗಡೆ ಮಾಡಿಲ್ಲ. ನಾನು ಮೊನ್ನೆ ಹೋಗಿ ದೆಹಲಿಯಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಿದ್ದೇನೆ. ಸಂಬಂಧಪಟ್ಟಂಥ ಮಂತ್ರಿಯವರಿಗೂ ಮನವಿ ಮಾಡಿದ್ದೇನೆ. ಆದರೂ ಇವತ್ತು ಇನ್ನೂ ಅವರು ಬಿಡುಗಡೆ ಮಾಡಿಲ್ಲ. ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಈ ರೀತಿ ತಾರತಮ್ಯ ಆದರೆ ಇವತ್ತು ರಾಜ್ಯಗಳಿಗೆ ಘೋರ ಅನ್ಯಾಯ ಆಗ್ತದೆ. ನಮ್ಮ ಸಂಸದರು ಮತ್ತು ಇಲ್ಲಿರುವಂಥ ಕರ್ನಾಟಕ ಪ್ರತಿನಿಧಿಸುತ್ತಿರುವಂಥ ಏನು ಕೇಂದ್ರ ಸಚಿವರಿದ್ದಾರೆ, ಇದ್ರ ಬಗ್ಗೆ ಅವರು ಕಾಳಜಿ ವಹಿಸಬೇಕು ಅನ್ನೋಂಥ ವಿನಂತಿಯನ್ನು ತಮ್ಮ ಮುಖಾಂತರ ಮಾಡ್ತಾ ಇದ್ದೇನೆ. ಸರಿ, ಇಡೀ ದೇಶದಲ್ಲಿ ಗ್ರಾಮ ಪಂಚಾಯಿತಿ ಅತ್ಯಂತ ಬಲಿಷ್ಠ ಪದ್ಧತಿ ಇರುವಂಥದ್ದು ಪಕ್ಕದ ಕೇರಳದಲ್ಲಿದೆ. ಕೇರಳ ಮಾದರಿಯನ್ನು ನಮ್ಮ ರಾಜ್ಯದಲ್ಲಿ ಅಡಾಪ್ಟ್ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಯೋಚನೆ ಮಾಡಬಹುದಾ ಅಂತೇಳಿ? ನೋಡಿ, ನಮ್ಮದೇ ಆದಂಥ ಒಂದು ಉತ್ತಮ ಅಂದರೆ ಬೆಸ್ಟ್ ಪ್ರಾಕ್ಟೀಸಸ್ ನಮ್ಮಲ್ಲಿದ್ದಾವೆ ಎಲ್ಲ ರಾಜ್ಯಗಳಲ್ಲಿ. ಕೇರಳದಲ್ಲೂ ಭಾಳಷ್ಟು ಉತ್ತಮ ಒಂದು ಅವರು ಪ್ರಾಕ್ಟೀಸಸ್ ಎಲ್ಲ ಇದೆ ಅವ್ರ ಹತ್ರ. ಏನು ಕೇರಳದಲ್ಲಿ ಉತ್ತಮವಾಗಿ ಏನೇನು ಕೆಲಸ ಕಾರ್ಯ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಸ್ಟಡಿ ಮಾಡ್ತೀವಿ. ಮತ್ತು ಯಾವುದು ಉತ್ತಮವಾಗಿದ್ದಂಥದ್ದು ಅಳವಡಿಸ್ಕೊಳ್ಳುವಂಥ ಒಂದು ಕೆಲಸ ನಾವು ಮಾಡ್ತೇವೆ. ಓಕೆ. ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಲಿಂಗಾಯತರಿಗೆ ಪ್ರಾತಿನಿಧ್ಯ ಕಡಿಮೆ ಆಗಿದೆ ಅಂತ. ಸಚಿವ ಸಂಪುಟದಲ್ಲಿ ಪ್ರಭಾವಿ 3 ಜನ ಮಂತ್ರಿಗಳಿದ್ದೀವಿ ಕಾಂಗ್ರೆಸ್ನಲ್ಲಿ. ಮತ್ತು ಪ್ರಾತಿನಿಧ್ಯ ಎಲ್ಲಿ ಕಡಿಮೆ ಆಯಿತು ಹೇಳಿ? ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರಿಗೆ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಆಗಿದೆ. ಲಿಂಗಾಯತರು ಜಾತಿವಾದಿಗಳಲ್ಲ, ಜಾತ್ಯತೀತ ವಿಚಾರವುಳ್ಳಂಥವರು.
ಕಾಂಗ್ರೆಸ್ ಪಕ್ಷಕ್ಕೆ, ಈ ದೇಶಕ್ಕೆ, ರಾಜ್ಯಕ್ಕೆ ಎಲ್ಲರಿಗೂ ಒಂದು ಉತ್ತಮವಾದಂಥ ಕೊಡುಗೆ ಕೊಟ್ಟಂಥ ಈ ಒಂದು ಸಮುದಾಯ, ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದೇ ವೀರಶೈವ ಲಿಂಗಾಯತ ಸಮುದಾಯ. ಕಾಂಗ್ರೆಸ್ನಲ್ಲಿ 35-36 ವೀರಶೈವ ಲಿಂಗಾಯತ ಶಾಸಕರಿದ್ದಾರೆ. ಇಷ್ಟಕ್ಕೆ ತೃಪ್ತಿ ಪಡ್ತೀರಾ ನೀವು? ನೋಡಿ, ನಾವು ಏನು ಸೇವೆ ಮಾಡ್ತಾಯಿದ್ದೀವಿ, ಏನು ಕೆಲಸ ಮಾಡ್ತಾಯಿದ್ವಿ, ಸಮಾಜವನ್ನು ಯಾವ ರೀತಿಯಲ್ಲಿ ಒಗ್ಗೂಡಿಸಬೇಕು ಮತ್ತು ಈ ಸಮಾಜ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರನ್ನು ಒಪ್ಪಿಕೊಂಡು ಎಲ್ಲರ ಸುಖ ದುಃಖಗಳಲ್ಲಿ ಭಾಗಿಯಾದಂಥದ್ದು ವೀರಶೈವ ಲಿಂಗಾಯತ ಸಮುದಾಯ. ಇವತ್ತು ನಮ್ಮ ಸಮುದಾಯದ ಮಠಮಾನ್ಯಗಳು ಇವತ್ತು ಒಂದಾನೊಂದು ಕಾಲದಲ್ಲಿ ಅಷ್ಟೇ ಅಲ್ಲ, ಇವತ್ತಿಗೂ ಸಹಿತ ಎಲ್ಲರಿಗೂ ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಅವ್ರಿಗೆ ಸಂಸ್ಕಾರ ಕೊಟ್ಟು ಬೆಳೆಸಿದಂಥ ಕೀರ್ತಿ ಸಮುದಾಯಕ್ಕೆ ಸಲ್ತದೆ. ಮತ್ತು ಉತ್ತಮವಾಗಿ ನಾವೆಲ್ಲ ಕೂಡಿ ಕೆಲಸ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಪ್ರಶ್ನೆ ಯಾಕೆ ಉದ್ಭವ ಆಗುತ್ತೆ ಅಂತ ಹೇಳಿದ್ರೆ, 36 ಶಾಸಕರಿದ್ದೀರಿ ಒಂದು ಭಾಗ, ಜೊತೆಗೆ ಮುಖ್ಯಮಂತ್ರಿಯಾಗಿ ಒಕ್ಕಲಿಗರಿದ್ದಾರೆ. ಪಕ್ಷದ ನೇತೃತ್ವವನ್ನು ಹರಿಪ್ರಸಾದ್ ಅವರು ವಹಿಸ್ಕೊಂಡಿದ್ದಾರೆ. ಲಿಂಗಾಯತರಿಗೆ ಸ್ಥಾನಮಾನ ಏನು ಅಂತ ಪ್ರಶ್ನೆ ಬಂದಾಗ, ಆಡಳಿತದಲ್ಲಿ, ಪಕ್ಷ ಸಂಘಟನೆಯಲ್ಲಿ. ನೋಡಿ, ಆಡಳಿತದಲ್ಲಿ ನಾವೆಲ್ಲ ಇದ್ದೇವೆ, ಉತ್ತಮವಾಗಿ ಆಡಳಿತವನ್ನು ನಾವು ಮಾಡ್ತಾ ಇದ್ದೇವೆ, ಸೇವೆಯನ್ನು ಮಾಡ್ತಾ ಇದ್ದೇವೆ. ಆಡಳಿತ ಅಂದರೆ ಸೇವೆ ಮಾಡುವಂಥದ್ದು. ಪಕ್ಷದಲ್ಲಿಯೂ ಸುಮಾರು ಜನ ಇವತ್ತು ಸೇವೆ ಮಾಡ್ತಾರೆ. ನಾನೇ ಖುದ್ದಾಗಿ ಸುಮಾರು 5 ವರ್ಷಗಳವರೆಗೆ ಕಾರ್ಯಾಧ್ಯಕ್ಷನಾಗಿ ನಾನು ಸೇವೆ ಮಾಡಿದ್ದೇನೆ. ಸುಮಾರು ಜನ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಸುಮಾರು ಜನ ಇವತ್ತು ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಪಕ್ಷದಲ್ಲಿ. ಇವತ್ತು ಹಿಂದೇನೂ ಸುಮಾರು ಜನ ಪಕ್ಷದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ನಮ್ಮ ಪಕ್ಷದಿಂದ ಅನೇಕ ಘಟಾನುಘಟಿಗಳು ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಪಕ್ಷದಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಿಂದೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಎಸ್ ನಿಜಲಿಂಗಪ್ಪನವರು, ಅವರು ಸಹಿತ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಸೇವೆಯನ್ನು ಸಲ್ಲಿಸಿದ್ದಾರೆ. ಏನು ಕೊರತೆ ಇದೆ ಸರ್? ವೀರಶೈವ ಲಿಂಗಾಯತರಲ್ಲಿ ಕೊನೆಯ ಮುಖ್ಯಮಂತ್ರಿ ಅಂದರೆ ಕಾಂಗ್ರೆಸ್ನಲ್ಲಿ ಕೊನೆಯ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ವೀರೇಂದ್ರ ಪಾಟೀಲ್ ಅವರು. ಆ ನಂತರದಲ್ಲಿ ಪಕ್ಷದ ಸಾರಥ್ಯ ವಹಿಸ್ಕೊಂಡಿದ್ದಾರೆ ಯಾರು ಅಂತ ಹೇಳಿದ್ರೆ ಅಲ್ಲಿ ನಮ್ಮ ವೀರಭದ್ರಪ್ಪ ಅವರು ಇರಬೇಕು ಮೋಸ್ಟ್ಲಿ. ಆ ನಂತರದಲ್ಲಿ ಸಿಗುವಂಥ ಸ್ಥಾನಮಾನಗಳಿಗೆ ಯಾಕೆ ಅಂತ ಹೇಳಿದ್ರೆ, ನೀವು ಕಾರ್ಯಾಧ್ಯಕ್ಷರಾದ್ರಿ, ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗಿ ಅಧ್ಯಕ್ಷರಾಗಲಿಲ್ಲ, ಈಗ ಮಂತ್ರಿ ಆಗಿದ್ದೀರಿ, ಇನ್ನೊಂದು ಸ್ಟೆಪ್ ಹೋಗಿ DCM ಆಗಲಿಲ್ಲ. ಯಾಕೆ DCM ಆಗುವ ಆಸೆ ಇಲ್ವಾ ನಿಮಗೆ? ನೋಡಿ, ಇವತ್ತು ಯಾವುದೇ ಒಂದು ಪಕ್ಷ ಆಸೆ, ಇವತ್ತು ಈಗ ನೀವು ಆ್ಯಂಕರ್ ಇದ್ದೀರಿ, ಉದಾಹರಣೆಗೆ ಎಡಿಟರ್ ಆಗಬೇಕು ಅನ್ನೋಂಥ ಆಸೆ ಇರ್ತದೆ. ಹೀಗಾಗಿ ಶಾಸಕರಾಗಿದ್ದವರಿಗೆ ಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಇರ್ತದೆ, ಮಂತ್ರಿ ಆಗಿದ್ದವರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಇರ್ತದೆ. ಇವತ್ತು ಅಪೇಕ್ಷೆಗಳು ಬಹಳಷ್ಟು ಇರ್ತವೆ, ಆದರೆ ಅವಶ್ಯಕತೆಗಳು ಪೂರೈಕೆ ಮಾಡುವಂಥದ್ದು ಒಂದು ಸರ್ಕಾರದ ಜವಾಬ್ದಾರಿ. ನಮ್ಮದೇನು ಕೆಲಸ ಇದೆ, ಕರ್ತವ್ಯ ಇದೆ, ನಾವೆಲ್ಲ ಬಂದಂಥದ್ದು ಸೇವೆ ಮಾಡಲಿಕ್ಕೆ. ಸ್ಥಾನಮಾನ ಬೇಕು ಅಂತೇಳಿ ಬಂದಂಥದ್ದಲ್ಲ. ಯಾವುದೇ ಸ್ಥಾನಮಾನ ಸಿಕ್ಕರೂ ಸೇವಾ ಮನೋಭಾವದಿಂದ, ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ಸೇವೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಕಾಂಗ್ರೆಸ್ನಲ್ಲಿ ಮುಂದೆ ಲಿಂಗಾಯತರು ಮುಖ್ಯಮಂತ್ರಿ ಆದರೆ ಅದು ಈಶ್ವರ ಖಂಡ್ರೆಯವರೇ ಆಗ್ತಾರಾ? ನೋಡಿ, ನಾನು ಈಗಾಗಲೇ ಹೇಳಿದ್ದೇನೆ, ಯಾವುದೇ ಒಬ್ಬ ವ್ಯಕ್ತಿ ಪ್ರಶ್ನೆ ಅಲ್ಲ ಇಲ್ಲಿ. ಇವತ್ತು ನಾವು ಏನು ಕೆಲಸ ಮಾಡ್ತೀವಿ, ನಾವೇನು ಸೇವೆ ಮಾಡ್ತೀವಿ, ಮತ್ತು ನಮ್ಮ ಸೇವೆಗೆ ಈ ಪ್ರಜಾಪ್ರಭುತ್ವದಲ್ಲಿ ಜನರ ಮೆಚ್ಚುಗೆ ಬೇಕು, ಜನಾಭಿಪ್ರಾಯ ಬೇಕು. ಜನಾಭಿಪ್ರಾಯ ಅತ್ಯಂತ ಮಹತ್ವದಾದಂಥದ್ದು. ಹೀಗಾಗಿ ಜನಾಭಿಪ್ರಾಯ ಯಾರು ಪಡೆದುಕೊಂಡು ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ಸೇವೆ ಮಾಡ್ತಾರೆ, ಕಠಿಣ ಪರಿಶ್ರಮ ಮಾಡ್ತಾರೆ, ಅವರಿಗೆ ಸ್ಥಾನಮಾನಗಳು ಸಿಗ್ತವೆ. ಹೀಗಾಗಿ ನಾವು ನಮ್ಮ ಯೋಗ್ಯತೆಯಿಂದ ಇವತ್ತು ನಾವು ಸ್ಥಾನಮಾನ ಪಡೆದುಕೊಳ್ಳಬೇಕು. ಆ ಒಂದು ಆಲೋಚನೆ ಇರುವಂಥವನು ನಾನು. ಈಗ ನಿಮ್ಮ ಸಂಪುಟದಲ್ಲಿರುವಂಥ ಸಚಿವರ ಲಿಂಗಾಯತ, ವೀರಶೈವ ಲಿಂಗಾಯತ ಸಚಿವರ ಅಭಿಪ್ರಾಯಗಳನ್ನೇ ತೆಗೆದುಕೊಂಡ್ರೆ ವೀರಶೈವರೇ ಬೇರೆ, ಲಿಂಗಾಯತರೇ ಬೇರೆ ಅಂತ ಹೇಳುವಂಥ ಸಚಿವರು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೋಡಿ, ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಇಷ್ಟಲಿಂಗ ಕೈಯಲ್ಲಿ ಲಿಂಗ ಹಿಡಿದು ಯಾರು ಪೂಜೆ ಮಾಡ್ತಾರೆ ಅವರೆಲ್ಲರೂ ಲಿಂಗಾಯತರು, ಅವರೆಲ್ಲರೂ ವೀರಶೈವರು. ಹೀಗಾಗಿ ಮೊದಲಿನಿಂದಲೂ ಶತಾಯುಷಿಗಳಾದಂಥ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಪದೇ ಪದೇ ಹೇಳಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಹಿಂದಿನ ಅಧ್ಯಕ್ಷರುಗಳೆಲ್ಲರೂ ಪ್ರತಿಪಾದನೆ ಮಾಡಿದ್ದಾರೆ, ವೀರಶೈವ ಬೇರೆ ಅಲ್ಲ, ಲಿಂಗಾಯತ್ ಬೇರೆ ಅಲ್ಲ, ಎರಡೂ ಒಂದೇ ಅಂತೇಳಿ. ಭಕ್ತರೇನಿದ್ದಾರೆ, ಭಕ್ತರೆಲ್ಲರಿಗೂ ಗುರುಗಳಿಗೂ ಅವರು ಗೌರವ ಕೊಡ್ತಾರೆ, ವಿರಕ್ತರಿಗೂ ಗೌರವ ಕೊಡ್ತಾರೆ. ಹೀಗಾಗಿ ಇವತ್ತು ಬಸವಣ್ಣನವರೇ ಹೇಳಿದಂಥದ್ದು, ಇವನಾರವ 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 ಎಂದೆನಿಸಿದರಯ್ಯ, ಇವನಮ್ಮವ ಇವ ನಮ್ಮ ಮನೆ ಮಗನೆನಿಸಯ್ಯ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ನಾವು ನಮ್ಮವರಿಗೆ ನಮ್ಮವರು ಇಲ್ಲ ಅಂತ ಹೇಳಿದರೆ ಮತ್ತೆ ಬೇರೆಯವ್ರಿಗೆ ಹೆಂಗೆ ನಮ್ಮವರು ಅಂತ ಹೇಳ್ತೀರಿ? ಆ ಒಂದು ಜವಾಬ್ದಾರಿ ಮಾಡುವಂಥ ಕೆಲಸ ಸಮುದಾಯದಲ್ಲೂ ಇರ್ಬೋದು, ಸರ್ಕಾರದಲ್ಲಿರ್ಬೋದು, ಅದನ್ನು ಮಾಡುವಂಥದ್ದು ನಾನು ಆ ಒಂದು ಸಂಕಲ್ಪ ನಾವು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಸ್, ಅನೇಕ ವಿಚಾರಗಳಿದ್ದಾವೆ, ಮಾತನಾಡಿಸ್ತಾ ಹೋಗ್ತೀನಿ. 2018ರಲ್ಲಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟಕ್ಕೆ ಹೋಗಿ ಕೈ ಸುಟ್ಟುಕೊಂಡ ಸರ್ಕಾರ ಮತ್ತೆ ಯಾವತ್ತೂ ಕೂಡ ಅಂಥ ಪ್ರಯೋಗ ಮಾಡೋದಿಲ್ಲ ಅಂತ ಅಂದುಕೊಳ್ಬೋದಾ?
ನೋಡಿ, ಸರ್ಕಾರ ಮಾಡಿದ್ದಂಥದ್ದಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕೆಲವೊಂದು ಜನ ಈ ರೀತಿಯಲ್ಲಿ ಪ್ರತ್ಯೇಕ ಧರ್ಮ ಅಂತೇಳಿ ನಮಗೆ ಮಾನ್ಯತೆ ಸಿಕ್ಕರೆ ಸಮುದಾಯಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ ಹೋಗಿದ್ದಂಥದ್ದು. ಇದು 2018ರಲ್ಲಿ ಆಗಿದ್ದಂಥದ್ದು. ಅವತ್ತಿಗೂ ನಮ್ಮೆಲ್ಲರ ಒಂದು ಭಾಳ ಸ್ಪಷ್ಟವಾಗಿ ನಾನು ಹೇಳಿದ್ದೆ, ಇವತ್ತು ಲಿಂಗಾಯತರು ವೀರಶೈವರು ಬೇರೆ ಬೇರೆ ಅಲ್ಲ, ಒಂದೇ ಅನ್ನುವಂಥದ್ದು. ಅದು ಇವತ್ತಿಗೂ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ವೀರೇಂದ್ರ ಪಾಟೀಲ್ರ ನಂತರ ಕಾಂಗ್ರೆಸ್ನಲ್ಲಿ ಲಿಂಗಾಯತರ ಪ್ರಶ್ನಾತೀತ ನಾಯಕ ಅಂತ ಹೇಳುವಂಥ ಪ್ರಶ್ನೆ ಬಂದಾಗ ಈಗಲೂ ಕೂಡ ಕ್ವಶನ್ ಮಾರ್ಕಾಗೆ ಉಳಿದುಕೊಳ್ಳುತ್ತೆ ಅದು ಅಂತ. ನೋಡಿ, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಜನ ಲಿಂಗಾಯತ ವೀರಶೈವರು ಭಾಳ ಪ್ರಬುದ್ಧ ರಾಜಕಾರಣಿಗಳಿದ್ದಾರೆ. ಭಾಳಷ್ಟು ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ ಇವತ್ತು ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಯಾರೂ ವೀರೇಂದ್ರ ಪಾಟೀಲರ ಮಟ್ಟಕ್ಕೆ ಇವತ್ತು ಬಂದಿಲ್ಲ ಅನ್ನುವಂಥದ್ದು ಇವತ್ತು ತಾವು ಹೇಳ್ತಾ ಇದ್ದೀರಿ. ಆದರೆ ಇವತ್ತು ಕಾಲಕ್ರಮೇಣ ನಮ್ಮ ಸಮುದಾಯದಲ್ಲೂ ಅನೇಕ ಜನ ಇವತ್ತು ಆ ಒಂದು ಮಟ್ಟದ ರಾಜಕಾರಣಿಗಳು ಬೆಳೆದು ಬರ್ತಾರೆ, ಹೊಮ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ. BJPಯಲ್ಲಿ ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಲಿಂಗಾಯತ ನಾಯಕ ಅಂತ ಹೆಸರನ್ನು ತೆಗೆದುಕೊಂಡ್ರು. ಅವರೀಗ ಎಲೆಕ್ಟ್ರಲ್ ಪಾಲಿಟಿಕ್ಸಿಂದ ರಿಟೈರ್ಮೆಂಟ್ ತಗೊಂಡಿದ್ದಾರೆ, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ತೆಗೆದುಕೊಂಡಿದ್ದಾರೆ. ಆ ಸ್ಥಾನವನ್ನು ತುಂಬುವುದಕ್ಕೆ ಕಾಂಗ್ರೆಸ್ನಲ್ಲಿ ಅನೇಕ ನಾಯಕರಿದ್ದಾರೆ, ನೀವು ಹೇಳ್ತಾ ಇದ್ದೀರಿ. ಬಟ್ ಒಬ್ಬ ನಾಯಕ ನಿಲ್ಲಬೇಕಲ್ಲ. ಈಗ ಸಿದ್ದರಾಮಯ್ಯ ಕುರುಬ ಸಮುದಾಯದ ಪ್ರಶ್ನಾತೀತ ನಾಯಕ, ಒಕ್ಕಲಿಗರ ಪ್ರಶ್ನಾತೀತ ನಾಯಕ ಅಂತ ಹೇಳಿದ್ರೆ ದೇವೇಗೌಡರು, ಗೊತ್ತಿಲ್ಲ. ಈಗ DK ಶಿವಕುಮಾರ್ ಕೂಡ ಆದರೂ ನಂಗೆ ಗೊತ್ತಿಲ್ಲ. ಆದರೆ ಮುಂಬರುವ ದಿನಗಳಲ್ಲಿ ಲಿಂಗಾಯತರಲ್ಲೂ ಕೂಡ ಅಂಥದ್ದು ಬರಬಹುದಾ? ನೋಡಿ, ಲಿಂಗಾಯತರಲ್ಲಿ ಸಾಮೂಹಿಕ ನಾಯಕತ್ವನೂ ಇದೆ. ಇವತ್ತು ಆ ರೀತಿಯಲ್ಲಿ ಒಬ್ಬ ನಾಯಕ ಬೆಳೆಯುವಂಥ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ ಕಾಲಕ್ರಮೇಣ ಪರಿಸ್ಥಿತಿಗೆ ಅನುಗುಣವಾಗಿ ಇವತ್ತು ನಾಯಕತ್ವ ಇವತ್ತು ಹೊರಹೊಮ್ಮುವಂಥದ್ದು ನಾವೆಲ್ಲ ನೋಡ್ಕೊತಾನೆ ಬಂದಿದ್ದೇವೆ. ಅಂಥ ಸಂದರ್ಭ ಬಂದಂಥ ಸಮಯದಲ್ಲಿ ಇವತ್ತು ಭಾಳಷ್ಟು ಜನ ಆ ಒಂದು ಸ್ಥಾನದಲ್ಲಿ ತುಂಬಲಿಕ್ಕೆ ಯೋಗ್ಯರಾಗ್ತಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ಒಗ್ಗಟ್ಟಿನ ಕೊರತೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆಯಾ ನಿಮಗೆ? ನೋಡಿ, ಯಾವ ನಾಯಕರಲ್ಲೂ ವೈಯಕ್ತಿಕ ದ್ವೇಷ ಆಗಲಿ ಅಸೂಯೆ ಆಗಲಿ ಇರುವಂಥದ್ದಿಲ್ಲ. ಇವತ್ತಾದರೆ ಸಾಮೂಹಿಕವಾಗಿ ಕುಳಿತು ಚರ್ಚೆ ಮಾಡಿ ಇವತ್ತು ಸಮುದಾಯ ಇರ್ಬೋದು, ರಾಜ್ಯ ಇರ್ಬೋದು, ಎಲ್ಲರ ಬಗ್ಗೆ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇದೆ. ನಾವು ಮಾಡ್ತಾ ಇದ್ದೇವೆ. ಈಗ ಎಲ್ಲರೂ ಸೇರಿ, ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ, ನಾವೆಲ್ಲ ಸೇರ್ತೇವೆ. ಸಮುದಾಯದ ಪ್ರಶ್ನೆ ಬಂದಾಗ ಎಲ್ಲರ ಅಭಿಪ್ರಾಯನೂ ನಾವು ಪಡಿತೇವೆ. ಆ ರೀತಿಯಲ್ಲಿ ಇವತ್ತು ನಾವು ಕೆಲಸ ಕಾರ್ಯವನ್ನು ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ವೀರಶೈವ ಲಿಂಗಾಯತರು ಒಳ ಹೊಡೆತದಿಂದ ಪಾರೋಗೋದು ಯಾವಾಗ? ನೋಡಿ, ಇವತ್ತು ಇದು ಇವತ್ತಿಂದು ನಿನ್ನೆದ ಸಮಸ್ಯೆ ಅಲ್ಲ, ತಲೆತಲಾಂತರದಿಂದ ಬಂದಂಥ ಈ ಒಂದು ಪ್ರಶ್ನೆ. 1904ರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆ ಸಂಸ್ಥಾಪನೆ ಆಯ್ತಲ್ಲ, ಹಾನಗಲ್ ಕುಮಾರೇಶ್ವರು ಮಾಡಿದ ಉದ್ದೇಶನೇ ಹರಿದು ಹಂಚು ಹೋಗಿದ್ದಂಥ ಈ ಒಂದು ಸಮುದಾಯ ಇದು ಇಡೀ ವಿಶ್ವದಲ್ಲಿ ಒಂದು ವೀರಶೈವ ಲಿಂಗಾಯತರ ಪ್ರಾತಿನಿಧಿಕ ಸಂಸ್ಥೆ ಆಗಿದ್ದು ಬೆಳಿಬೇಕು. ಈ ಸಮುದಾಯದಲ್ಲಿ ಏನು ಒಳಪಂಗಡಗಳಿದ್ದಾವೆ, ಸುಮಾರು 100 ಒಳಪಂಗಡಗಳಿದ್ದಾವೆ. ಎಲ್ಲ ಒಳಪಂಗಡಗಳಿಗೆ ಒಂದೇ ವೇದಿಕೆ ಮೇಲೆ ತಂದು ಒಗ್ಗೂಡಿಸಬೇಕು ಅನ್ನುವಂಥ ಒಂದೇ ಒಂದು ಸದುದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದಂಥವ್ರು ಅವರು. ನಿಮ್ಮದೇ ಸರ್ಕಾರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯನ್ನು ಕೈಗೊಳ್ತು. ವರದಿ ಬಂತು, ಸೋರಿಕೆ ಆಯಿತು, ಅದು ಅಂಗೀಕಾರ ಆಗಲಿಲ್ಲ. ಮತ್ತೊಮ್ಮೆ ಸಮೀಕ್ಷೆ ಆಯಿತು, ಈಗ ಮತ್ತೇನೋ ಅಂಕಿಅಂಶಗಳು ಸೋರಿಕೆ ಆಗಿದ್ದಾವೆ. ಏನೇ ವರದಿ ಬಂದರೂ ಕೂಡ ಅದನ್ನು ಸ್ವಾಗತಿಸುವ ಮನೋಭಾವ ತಮ್ಮದಿದೆಯಾ? ನೋಡಿ, ನಾವ್ಯಾರೂ ಸಾಮಾಜಿಕ, ಆರ್ಥಿಕ ಏನು ಸಮೀಕ್ಷೆ ಇದೆ, ಸಮೀಕ್ಷೆಗೆ ವಿರೋಧವಾಗಿ ಯಾರೂ ಇಲ್ಲ. ನಾನು ಮೊದಲೇ ಹೇಳಿದ್ದೇನೆ, ನಮ್ಮ ಸಮುದಾಯನೇ ಸಾಮಾಜಿಕ ನ್ಯಾಯ ಪ್ರಥಮವಾಗಿ ಸಾಮಾಜಿಕ ನ್ಯಾಯ ಪ್ರತಿಪಾದನೆ ಮಾಡಿದಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋಂಥದ್ದು, ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿದ್ದಂಥದ್ದು. ನಮ್ಮ ಅಭಿಪ್ರಾಯ ಏನಿದೆ ಅಂತ ಹೇಳಿದರೆ, ಹಿಂದೆ ಆಗಲಿ ಇವತ್ತಿಗಾಗಲಿ, ಇವತ್ತು ವಾಸ್ತವಾಂಶದ ಆಧಾರದ ಮೇಲೆ ಇವತ್ತು ಸಮೀಕ್ಷೆ ಆಗಬೇಕು, ಜಾತಿ ಜನಗಣತಿ ಆಗಬೇಕು. ಅದರ ಆಧಾರದ ಮೇಲೆ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಈಗಾಗಲೇ ನಮ್ಮ ಸರ್ಕಾರಗಳು ಸ್ಪಷ್ಟಪಡಿಸಿದ್ದಾವೆ. ನಮ್ಮ ನಾಯಕರುಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಇದು ಎಲ್ಲರ ಸರ್ಕಾರ, ಎಲ್ಲ ಸಮುದಾಯದ ಸರ್ಕಾರ. ಹೀಗಾಗಿ ನಮ್ಮ ಸರ್ಕಾರ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಎಲ್ಲರಿಗೂ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲರಿಗೂ ಅವರವರ ಸಾಮಾಜಿಕ, ಶೈಕ್ಷಣಿಕ ಹಿಂದುಳಿರುವಿಕೆ ಆಧಾರದ ಮೇಲೆ
ಅವರಿಗೆ ನಾವು ಮೀಸಲಾತಿ ಇರ್ಬೋದು, ಸರ್ಕಾರದ ಏನು ಸೌಲಭ್ಯ ಇರ್ಬೋದು ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಿದೆ. ನಾವು ಕೊಟ್ಟ ಮಾತಿನಂತೆ ನಡೀತೇವೆ, ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದೇವೆ, ಈ ಭರವಸೆಯನ್ನು ಈಡೇರಿಸುತ್ತೇವೆ. ಇದರಲ್ಲಿ ಅನುಷ್ಠಾನ ಮಾಡುವಂಥದ್ರಲ್ಲಿ ಎಲ್ಲಾದರೂ ನ್ಯೂನತೆಗಳಿದ್ದರೆ, ಎಲ್ಲಾದರೂ ಲೋಪದೋಷಗಳಿದ್ದರೆ ಅದು ಸಮುದಾಯದ ಪ್ರತಿನಿಧಿಯಾಗಿ ಅದನ್ನು ಸರ್ಕಾರದ ಗಮನಕ್ಕೆ ತರುವಂಥದ್ದು, ಸರಿಪಡಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಜವಾಬ್ದಾರಿ ಪ್ರಾಮಾಣಿಕತೆಯಿಂದ ನಿಭಾಯಿಸ್ತೇವೆ. ನಮ್ಮ ಸಮುದಾಯದ ಇರಲಿ ಅಥವಾ ಇತರ ಸಮುದಾಯ ಇರಲಿ, ಯಾರಿಗೂ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ. ವೀರಶೈವರು ಮತ್ತು ಲಿಂಗಾಯತರು ಅಂತ ಹೇಳಿದ್ರೆ ಇಬ್ಬರ ಮಧ್ಯೆ ಬಹಳ ದೊಡ್ಡ ಕಂದಕವನ್ನು ನಿರ್ಮಾಣ ಮಾಡಲಾಗಿದೆ ಅಥವಾ ಮಾನಸಿಕವಾಗಿ ದೊಡ್ಡ ಗೋಡೆಯನ್ನು ಕಟ್ಟಲಾಗಿದೆ. ಆ ಗೋಡೆಯನ್ನು ಹೊಡೆಯೋರು ಯಾರು? ನೋಡಿ, ಈಗಾಗಲೇ ನಾನು ಹೇಳಿದ್ದೇನೆ, ಭಾಳ ದೊಡ್ಡ ಕಂದಕ, ದೊಡ್ಡ ಗೋಡೆ ಏನಿಲ್ಲ. ನೀವು ಸಾಮಾನ್ಯ ಜನರ ಹತ್ರ ಹೋಗ್ರಿ. ನಾನು ತೆಲಂಗಾಣಕ್ಕೆ ಹೋಗಿದ್ದೇನೆ, ಮಹಾರಾಷ್ಟ್ರಕ್ಕೆ ಹೋಗಿದ್ದೇನೆ, ಕೇರಳಕ್ಕೆ ಹೋಗಿದ್ದೇನೆ, ತಮಿಳುನಾಡಿಗೆ ಹೋಗಿದ್ದೇನೆ, ಇತರ ಬೇರೆ ಬೇರೆ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಭಕ್ತರಲ್ಲಿ ಯಾವುದೇ ಗೊಂದಲ ಇಲ್ಲ. ಯಾರು ಭಕ್ತರಿದ್ದಾರೆ ಅವರು ಗುರುಗಳಿಗೂ ಅಷ್ಟೇ ಇವತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ಗೌರವ ಕೊಡ್ತಾರೆ. ವಿರಕ್ತರಿಗೂ ಅವರು ಗೌರವ ಕೊಡ್ತಾರೆ. ಅವರು ಪಂಚಪೀಠಾಧೀಶ್ವರರಿಗೂ ನಂಬ್ತಾರೆ. ಅವರು ವಿಶ್ವಗುರು ಬಸವಣ್ಣನವರ ತತ್ವಾದರ್ಶಗಳೇನಿದೆ ಅವರಿಗೂ ನಂಬ್ತಾರೆ, ಅದರ ಪ್ರಕಾರ ನಡೀತಾರೆ. ಹೀಗಾಗಿ ಇವತ್ತು ಸಮನ್ವಯದ ಒಂದು ಕೊರತೆ ಇದೆ. ಇವತ್ತು ನಾನು ಎನ್ನುವಂಥದ್ದು, ಆ ಕೊರತೆ ಇವತ್ತು ನಿವಾರಿಸುವಂಥದ್ದು ಭಾಳ ಅವಶ್ಯಕತೆ ಇದೆ. ಆ ಕೆಲಸ ಮಹಾಸಭೆ ಮಾಡ್ತಾ ಇದೆ. ಇವತ್ತು ನಾನು ಮಹಾಸಭೆ ಅಧ್ಯಕ್ಷನಾಗಿದ್ದಾಗ ಗುರುಗಳು ನನಗೆ ಆಶೀರ್ವಾದ ಮಾಡಿದ್ದಾರೆ, ವಿರಕ್ತರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಮತ್ತು ನನ್ನ ಒಂದು ಅಭಿನಂದನೆ ಸಮಾರಂಭದಲ್ಲಿ ಗುರುವಿರಕ್ತರು ಕೂಡ ನನಗೆ ಅಭಿನಂದನೆಯನ್ನು ಮಾಡಿದ್ದಾರೆ. ಅನೇಕ ವೇದಿಕೆಗಳಲ್ಲಿ ಇಬ್ಬರು ಒಗ್ಗೂಡಿನೇ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಹಿಂದೆ ನಮ್ಮ ತಂದೆಯವರಿದ್ದಾಗ ಕೂಡಲ ಸಂಗಮದಲ್ಲೂ ಗುರು ವಿರಕ್ತರನ್ನು ಒಂದು ಕಡೆ ಸೇರಿಸಿದ್ರು, ಸಾವಿರಾರು ಜನ ಅಲ್ಲೇ ಸೇರಿದರು, ಇಬ್ಬರು ಒಪ್ಪಿಕೊಂಡಿದ್ದಾರೆ. ಇವತ್ತು ಹೀಗಾಗಿ ಕಾಲಕ್ರಮೇಣ ಏನು ಸಣ್ಣ ಪುಟ್ಟ ಏನು ಭಿನ್ನಾಭಿಪ್ರಾಯಗಳಿದ್ದಾವೆ, ಅದು ಭಿನ್ನಾಭಿಪ್ರಾಯಗಳು ನಿವಾರಣೆ ಆಗ್ತವೆ. ನಮ್ಮಲ್ಲಿರುವಂಥ ಏನು ಸ್ವಯಂ ಪ್ರತಿಷ್ಠೆ, ನಮ್ಮಲ್ಲಿರುವಂಥ ಏನು ಹಮ್ಮು ಬಿಮ್ಮುಗಳಿದ್ದಾವೆ, ನಮ್ಮಲ್ಲಿರುವಂಥ ಏನು ಇವತ್ತು ಸ್ವಾರ್ಥ, ಇವೆಲ್ಲವನ್ನು ಬಿಟ್ಟು ಸಮಾಜದ ಹಿತದೃಷ್ಟಿಯಿಂದ, ರಾಜ್ಯ ರಾಷ್ಟ್ರ ಹಿತದೃಷ್ಟಿಯಿಂದ ಒಗ್ಗೂಡು ಹೋಗುವಂಥದ್ದು ಭಾಳ ಅವಶ್ಯಕತೆ ಇದೆ. ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನುವಂಥ ಭರವಸೆ ಇದೆ. 2028ರ ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಯಾರು ನೇತೃತ್ವ ವಹಿಸ್ಕೊಳ್ತಾರೆ? ನೋಡಿ, ಈಗ ಮುಂದಿನ ಭವಿಷ್ಯ ವರಿಷ್ಠರು ಎಲ್ಲದರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಈ ಎಲ್ಲ ವಿಷಯಗಳ ಬಗ್ಗೆ ನಾನು ಈಗ ಪ್ರತಿಕ್ರಿಯೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅನಿಸ್ತದೆ. ಓಕೆ, ಹಳೆ ಸರ್ಕಾರಕ್ಕೂ ಹೊಸ ಸರ್ಕಾರಕ್ಕೂ ಗ್ಯಾರಂಟಿಗಳು ಮುಂದುವರೆದಿದ್ದಾವೆ. ಗ್ಯಾರಂಟಿಗಳ ಹೊರತಾಗಿ ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡ್ಬೋದಾ ಈ ಸರ್ಕಾರದಿಂದ? ಹಿಂದೇನೂ ಗ್ಯಾರಂಟಿಗಳ ಹೊರತಾಗಿನೂ ಅಭಿವೃದ್ಧಿ ಮಾಡಿದ್ದೇವೆ 3 ವರ್ಷ. ಈಗಲೂ ಗ್ಯಾರಂಟಿಗಳು ಮುಂದುವರಿತಾವೆ. ಮತ್ತು ಗ್ಯಾರಂಟಿಗಳ ಹೊರತಾಗಿನೂ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡ್ತೇವೆ. ಮತ್ತೆ 2028ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೇವೆ, ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಇವತ್ತು ನೀವು ನೋಡ್ತಾ ಇದ್ದೀರಿ, ಹಿಂದೇನೂ 4 ವರ್ಷ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿತ್ತು. ಏನು ಮಾಡಿದರು? ಒಂದಾದರೂ ಗ್ಯಾರಂಟಿ ಅನುಷ್ಠಾನಕ್ಕೆ ತಂದ್ರ? ಇವತ್ತು ನಾವೇನು ಮಾಡ್ತಾಯಿದ್ವಿ ಕೆಲಸ ಮಾಡಿದಾರ? ಅವರವರಲ್ಲೇ ಗೊಂದಲ ಇತ್ತು. ಇವತ್ತು ಅವರವರಲ್ಲೇ ಭಿನ್ನಾಭಿಪ್ರಾಯಗಳಿದ್ದು, ಒಡೆದ ಮನೆ ಆಗಿತ್ತು. ನೀವು ನೋಡಿದ್ದೀರಿ, ಅವರ ದುರಾಡಳಿತದಿಂದ ಜನ ಬೇಸತ್ತು ನಮಗೆ 136 ಜನ ಶಾಸಕರಿಗೆ ಗೆಲ್ಲಿಸಿ ನಮಗೆ ಅಧಿಕಾರಕ್ಕೆ ತಂದರು. ನಾವು ಜವಾಬ್ದಾರಿ ವಹಿಸ್ಕೊಂಡ ಮೇಲೆ ಏನೇನು ಮಾತು ಕೊಟ್ಟಿದ್ದೇವೆ ಎಲ್ಲವನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಈಗ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ಇವತ್ತಿಗೂ ಸಹಿತ ನಮ್ಮ ಮೇಲೆ ಜನರ ವಿಶ್ವಾಸ ಇದೆ. ಜನ ನಮಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತಾರೆ. ನಮ್ಮ ಸೇವೆ, ನಮ್ಮ ಸಾಧನೆ ಅವೆಲ್ಲವೂ ಅವರ ಮುಂದುಗಡೆ ಇದೆ. ಹೀಗಾಗಿ ನಮಗೆ ಮತ್ತೆ ಆಶೀರ್ವಾದ ಮಾಡ್ತಾರೆ. ಮತ್ತೆ ನಾವು ಮುಂದಿನ 5 ವರ್ಷವೂ 2028ರಿಂದ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ. ಕಲ್ಯಾಣ ಕರ್ನಾಟಕ ಭಾಗದಿಂದ ಬರ್ತೀರಿ ನೀವು. ಹೆಸರಿನಲ್ಲಿ ಮಾತ್ರ ಕಲ್ಯಾಣ ಇದೆ, ನಿಜಕ್ಕೂ ಕಲ್ಯಾಣ ಆಗಿದೆಯಾ ಅಲ್ಲಿ? ನೋಡಿ, ಕಲ್ಯಾಣ ಕರ್ನಾಟಕ ಐತಿಹಾಸಿಕವಾಗಿ ನೋಡಿದರೆ ಭಾಳ ಶ್ರೀಮಂತವಾದಂಥ ಒಂದು ಪ್ರದೇಶ. ಆದರೂ ಅನೇಕ ಕಾರಣಗಳಿಂದ ಏನು ಹಿಂದೆ ಇದ್ದಂಥ ಸರ್ಕಾರಗಳಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸೇರಿಸಿಕೊಂಡು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಹಿಂದುಳಿದಂಥ ಒಂದು ಪ್ರದೇಶ. ಹೀಗಾಗಿ ನಮ್ಮ ಯಾವಾಗ ಭಾಷಾವಾರು ಪ್ರಾಂತ ರಚನೆ ಆದಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರ, ನಮ್ಮ ತಂದೆಯವರು
ಇವತ್ತು ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ, ಕಲ್ಯಾಣ ಕರ್ನಾಟಕ ಪ್ರದೇಶದ ವಿಮೋಚನೆಗಾಗಿ ಹೋರಾಟ ಮಾಡಿದ್ದಾರೆ, ಈ ಭಾಗ ಕರ್ನಾಟಕದಲ್ಲಿ ಸೇರಬೇಕು ಅಂತ ಹೋರಾಟ ಮಾಡಿದ್ದಾರೆ, ಎಲ್ಲವೂ ಇದೆ. ಅವರೆಲ್ಲರ ಕನಸು ಮೈಸೂರು ಭಾಗ ಏನು ಅಭಿವೃದ್ಧಿ ಆಗಿತ್ತು ಆ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು. ಇವತ್ತು ಆ ಒಂದು ಅಭಿವೃದ್ಧಿ ಇವತ್ತು ನಾವು ಕಾಣ್ತಾ ಇದ್ದೇವೆ ಕಲ್ಯಾಣ ಕರ್ನಾಟಕದಲ್ಲಿ. ಏನು ನಮ್ಮೆಲ್ಲರ ಕನಸಿತ್ತಪ್ಪ, ಏನು ಹೈದರಾಬಾದ್ ಕರ್ನಾಟಕಕ್ಕೆ, ಈ ಹಿಂದಿನ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ಅದು ಕಾರ್ಯಗತ ಆಗಿರಲಿಲ್ಲ. UPA ಸರ್ಕಾರ ಇದ್ದಾಗ ಶ್ರೀಮತಿ ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಖರ್ಗೆಜಿಯವರು, ಮಾನ್ಯ ಧರ್ಮಸಿಂಗ್ಜಿಯವರು ಅವರೆಲ್ಲ ಪ್ರಯತ್ನ ಮತ್ತು ಭಾಳ ವೈಯಕ್ತಿಕವಾಗಿ ಆಸಕ್ತಿ ವಹಿಸಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ ಇವತ್ತು ಎಲ್ಲರ ಒಂದು ಸಹಕಾರವನ್ನು ಪಡೆದುಕೊಂಡು ಈ ಒಂದು ಸಂವಿಧಾನ 371ಕ್ಕೆ ತಿದ್ದುಪಡಿ ತಂದು ವಿಶೇಷ ಸ್ಥಾನಮಾನ ಕೊಟ್ಟ ಮೇಲೆ ಈ ಒಂದು 10-11 ವರ್ಷಗಳ ಅವಧಿಯಲ್ಲಿ 2013ರಿಂದ ಜಾರಿಗೆ ಇದೆ. 12 ವರ್ಷ ಆಯಿತು. ಈಗ ಸುಮಾರು ಹೆಚ್ಚುವರಿ ನಮಗೆ ಅನುದಾನ ಸಿಗ್ತಾ ಇದೆ. ಸುಮಾರು ಜನ, ಹಿಂದೆ 60-70 ಜನ ಪ್ರತಿ ವರ್ಷ ವೈದ್ಯರಾಗ್ತಾಯಿದ್ರು, ಈಗ 600 ಜನ ಆಗ್ತಾಯಿದ್ದಾರೆ, 700 ಜನ ಆಗ್ತಾಯಿದ್ದಾರೆ. ಈ ಒಂದು ತಿದ್ದುಪಡಿಯಿಂದ, ವಿಶೇಷ ಸ್ಥಾನಮಾನದಿಂದ ಸಾವಿರಾರು ಜನ ಇಂಜಿನಿಯರ್ಸ್ ಆಗ್ತಾಯಿದ್ದಾರೆ. ಮಾನವ ಸಂಪನ್ಮೂಲ ಇವತ್ತು ದಿನೇ ದಿನೇ ಹೆಚ್ಚಿಗೆ ಆಗ್ತಾಯಿದೆ, ಉದ್ಯೋಗಾವಕಾಶ ಹೆಚ್ಚಿಗೆ ಆಗ್ತಾಯಿದೆ, ಅಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗ್ತಾಯಿದೆ, ಶಾಲೆಗಳು ನಿರ್ಮಾಣ ಆಗ್ತಾಯಿದ್ದಾವೆ, ಇವತ್ತು ಆಸ್ಪತ್ರೆಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಒಂದೇ ಸಲ ಚಮತ್ಕಾರ ಆಗೋದಿಲ್ಲ, ಒಂದೇ ಸಲ ನಾವು ಸ್ವರ್ಗ ಮಾಡ್ತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಂತ ಹಂತವಾಗಿ ಅಭಿವೃದ್ಧಿ ಆಗ್ತದೆ, ಅಭಿವೃದ್ಧಿ ಆಗ್ತಾ ಇದೆ. ಮತ್ತು ಬರುವಂಥ ಮುಂದಿನ ದಿನಮಾನಗಳಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಇವತ್ತು ಏನು ಅಭಿವೃದ್ಧಿ ಹೊಂದಿದಂಥ ಈ ಒಂದು ಮೈಸೂರು ಪ್ರದೇಶ ಇದೆ, ಈ ಪ್ರದೇಶಕ್ಕೆ ಹೋಲಿಕೆ ಮಾಡಿದರೂ ಸರಿ ಸಮಾನವಾಗಿ ಬೆಳೀತದೆ, ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಮಾತಿಗೆ ಸಿಕ್ಕಿದ್ದೀರಿ. ಕೆಲವು ವೈಯಕ್ತಿಕ ಪ್ರಶ್ನೆಗಳನ್ನು, ವೈಯಕ್ತಿಕ ಜೀವನದ ಬಗ್ಗೆ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಅನಿಸುತ್ತೆ ನನಗೆ. ಫಸ್ಟ್ ನಿಮ್ಮ ಮ್ಯಾನರಿಸಮ್ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಮ್ಯಾನರಿಸಮ್ ಇದೆ ಸರ್ ನಿಮ್ಮದು. ನಿಮ್ಮ ಔಟ್ಲುಕ್ ಅಂದರೆ ನಿಮ್ಮ ಕೂದಲು, ಹೇರ್ ಸ್ಟೈಲು, ನನಗೆ ಇಷ್ಟ ಬಂದಂಗೆ ನಾನು ಇರ್ತೇನೆ. ಓಕೆ ಓಕೆ ನಾನು ಮೊದಲಿನಿಂದಲೂ ನಾನು ಇಂಜಿನಿಯರಿಂಗ್ ಏನು ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಗಾಗಲ್ ಹಾಕುವಂಥದ್ದು ಸಾಮಾನ್ಯವಾಗಿ ನನ್ನ ಮೊದಲಿನಿಂದ ನನಗೆ ರೂಢಿಯಾಗಿತ್ತು. ಅದರ ಜೊತೆಯಲ್ಲಿ ಸ್ವಲ್ಪ ಕೂದಲು ಹಾಗೆ ಬೆಳೆಸುವಂಥದ್ದು, ಈ ಗಡ್ಡ ಬೆಳೆಸುವಂಥದ್ದು, ಇಟ್ಕೊಳ್ಳುವಂಥದ್ದು ಮೊದಲಿನಿಂದಲೂ ಹಾಗೇ ಇದ್ದೇನೆ. ನಾನು ಹೇಗಿದ್ದೇನೆ ಹಾಗೇ ಮುಂದುವರಿಯುವಂಥದ್ದು ನನ್ನ ಒಂದು ಸ್ವಭಾವ ಇದೆ. ಓಕೆ, ಈ ಗಡ್ಡದ ಶಪಥ ಏನೂ ಇಲ್ಲ ತಾನೇ ಸರ್? ಏನು ಶಪಥ ಇಲ್ಲ, ಶಪಥಕ್ಕೆ ಅದಕ್ಕೇನು ಸಂಬಂಧ ಇಲ್ಲ. ಓಕೆ, ತಾವು ಸರ್ ಆಮೇಲೆ ಸಾಗರ್ ಖಂಡ್ರೆ ಕೂಡ MP ಆಗಿದ್ದಾರೆ. ಅವರನ್ನು ನಾಯಕನನ್ನಾಗಿ ರೂಪುಗೊಳಿಸುವಲ್ಲಿ ನಿಮ್ಮ ಪಾತ್ರ ಏನು ಅಂತ? ನನ್ನ ಭಾಳ ಅಲ್ಪ ಪಾತ್ರ ಇದೆ ಅಂತ ಹೇಳ್ಬೋದು. ಸಾಗರ್ ಖಂಡ್ರೆ ಬೆಂಗಳೂರಿನಲ್ಲಿ ಬೆಳೆದಿದ್ದಾನೆ. ಆ ಭಾಗದ ಬಗ್ಗೆ ಹೆಚ್ಚಿನ ಅವನಿಗೆ ಅರಿವಿರಲಿಲ್ಲ. ಕರೋನಾ ಬಂತು. ಕರೋನಾ ಬಂದ ಸಂದರ್ಭದಲ್ಲಿ ನನಗೂ ಕರೋನಾ ಆಯಿತು. ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೆ. ಜನ ಅಲ್ಲಿ ಭಾಳ ಸಂಕಷ್ಟದಲ್ಲಿದ್ದರು. ದಿನ ನನಗೆ ಕರೆಗಳು ಬರ್ತಾಯಿತ್ತು, ನಮಗೆ ರೆಮ್ಡೆಸಿವಿರ್ ಇಂಜೆಕ್ಷನ್ ಸಿಗ್ತಾ ಇಲ್ಲ, ಜನ ಸಾಯ್ತಾ ಇದ್ದಾರೆ, ಆಕ್ಸಿಜನ್ ಇಲ್ಲ, ಬೆಡ್ ಇಲ್ಲ, ಕಿಟ್ಗಳಿಲ್ಲ, ಆಹಾರದ ಕಿಟ್ಗಳು ಸಿಗ್ತಾ ಇಲ್ಲ, ನಮಗೆ ತೊಂದರೆ ಆಗ್ತಾಯಿದೆ. ನಾನೀಗ ಜನರ ಒಂದು ಏನು ಋಣ ತೀರಿಸಬೇಕು ಅಂತೇಳಿ ಆಸ್ಪತ್ರೆಯಲ್ಲಿದ್ದರೂ ನಾನು ಮಾನಿಟ್ರ್ ಮಾಡ್ತಾಯಿದ್ದೆ. ಸಾಗರ್ಗೆ ಹೋಗಿ ನೀನು ಜನರ ಸೇವೆ ಮಾಡಪ್ಪ ಅಂತ ಕಳಿಸಿದೆ. ಅಲ್ಲಿ ಹೋಗಿ ಅವನಿಗೆ ಆಶ್ಚರ್ಯ, ಈ ರೀತಿ ಜನ ಸಫರ್ ಆಗ್ತಾ ಇದ್ದಾರೆ ಅಂತೇಳಿ. ಅವನು ಎಲ್ಲ ಕಡೆ ಇಡೀ ಕ್ಷೇತ್ರ ತುಂಬ ಓಡಾಡಿ ಆಹಾರದ ಕಿಟ್ಗಳು ಕೊಟ್ಟು, ರೆಮ್ಡೆಸಿವಿರ್ ಇಂಜೆಕ್ಷನ್ ತರಿಸ್ಕೊಟ್ಟು, ಆಕ್ಸಿಜನ್ ಕೊಟ್ಟು, ಸುಮಾರು ಜನರಿಗೆ ಅವ್ರ ಜೀವ ಉಳಿಸಿ, ಸ್ವಲ್ಪ ಜನರ ಜೊತೆಯಲ್ಲಿ ಅವನು ಮಿಕ್ಸಪ್ ಆಗಿ ಆ ಜನರ ಬಗ್ಗೆ ಅವನಿಗೆ ಕಳಕಳಿ ಪ್ರಾರಂಭ ಆಯಿತು 2019-20 ಅದಾದಮೇಲೆ ಅವನು ಇಲ್ಲಿಗೆ ಬಂದ ಮೇಲೆ ಅವನದು ಲಾ ಮುಗೀತು. ಅವನು ಪದವಿ ಮುಗಿಸ್ಕೊಂಡ. ಪದವಿ ಮುಗಿದ ಮೇಲೆ ಅವನು ಎಲ್ಲೋ ಬೇರೆ ಬೇರೆ ನಾನು ವರ್ಲ್ಡ್ ಎಕ್ಸ್ಪ್ಲೋರ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಶುರು ಮಾಡಿದ್ದ. ಆ ಸಂದರ್ಭದಲ್ಲಿ ಇವತ್ತು ನಮ್ಮಲ್ಲಿ ಏನು 2023 ವಿಧಾನಸಭೆ ಚುನಾವಣೆ ಬಂತು. ಮತ್ತು ನನ್ನ ಚುನಾವಣೆಯಲ್ಲಿ ಬಂದ, ಸ್ವಲ್ಪ ಯುವಕರಿಗೆಲ್ಲ ಜೊತೆಯಲ್ಲಿ ತೆಗೆದುಕೊಂಡು ಪ್ರಚಾರ ಮಾಡೋಣ ಅಂತ ಅವನು ತಾಲೂಕಿನಾದ್ಯಂತ ಬಾಲ್ಕಿ ಕ್ಷೇತ್ರಕ್ಕೆ ಸೀಮಿತವಾಗಿ ಕಾಂಗ್ರೆಸ್ ಪಕ್ಷದ ಪ್ರಚಾರನೂ ಮಾಡ್ದ. ಪ್ರಚಾರ ಮಾಡಿ NSUL ಜಾಯ್ನ್ ಆಗಿ ಎಲ್ಲ ವಿದ್ಯಾರ್ಥಿ ಒಂದು ಎಲ್ಲ ಕಡೆ ಸಂಘವನ್ನು ರಚನೆ ಮಾಡಿಕೊಂಡು ಪ್ರಚಾರ ಮಾಡುವಂಥದ್ದು, ಅವ್ರ ಜೊತೆಯಲ್ಲಿ ಮಿಕ್ಸಪ್ ಮಾಡುವಂಥದ್ದು ಎಲ್ಲ ಮಾಡಿ ಸಂಘಟನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಆದರೂ ಅವನಿಗೇನು ಚುನಾವಣೆಯಲ್ಲಿ ನಿಲ್ಲಬೇಕು ಅಂತ ಆಸಕ್ತಿ ಇರಲಿಲ್ಲ. ಲೋಕಸಭೆ ಚುನಾವಣೆ ಘೋಷಣೆ ಆಯಿತು. ಘೋಷಣೆ ಆದಮೇಲೆ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದೆ. ನಮ್ಮ ವರಿಷ್ಠರು ನನಗೆ ಒಂದು ಸೂಚನೆಯನ್ನು ಕೊಟ್ಟರು, ನೋಡಿ ನಿಮಗೆಲ್ಲ ಬೀದರ್ ಉಸ್ತುವಾರಿ ಮಾಡಿದ್ದೇವೆ, ನೀವೇನು ಮಾಡ್ತೀರಿ ಗೊತ್ತಿಲ್ಲ,
ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಬೇಕಂದ್ರೆ ಏನು ಮಾಡಬೇಕಪ್ಪ ಅಂತೇಳಿ ನಾನು ಎಲ್ಲ ನಮ್ಮ ಸ್ನೇಹಿತರಿಗೆ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿದೆ. ಕೊನೆಗೆ ಎಲ್ಲರ ಒಂದು ಒಮ್ಮತ ಅಭಿಪ್ರಾಯ ಬಂತು. ಯುವಕನಿದ್ದಾನೆ, ಮತ್ತು ನಿಮ್ಮ ಪರಿವಾರದ ಕೊಡುಗೆನೂ ಇದೆ, ನಿಮ್ಮ ತಂದೆಯವ್ರದ್ದು, ಮತ್ತು ನೀವು ಉತ್ತಮವಾಗಿ ಸೇವೆ ಮಾಡ್ತಾ ಇದ್ದೀರಿ, ಇದರ ಪ್ರಭಾವ ಆಗ್ಬೋದು. ಹೀಗಾಗಿ ಭಾರತೀಯ ಜನತಾ ಪಕ್ಷದಿಂದ ಆ ಸೀಟ್ ಕಸ್ಕೋಬೇಕು ಅಂದರೆ, ವಾಪಸ್ ಪಡಿಬೇಕು ಅಂದರೆ, ಸೊ ಅನಿವಾರ್ಯ ಕಾರಣಗಳಿಂದಾಗಿ ಗೆಲ್ಲಬೇಕು. ಸಾಗರ್ ಖಂಡ್ರಿಗೆ ಕೊಟ್ಟರೆ ಏನೋ ಗೆಲ್ಲಬೋದೇನೋ ಅನ್ನುವಂಥ ಒಂದು ಅಭಿಪ್ರಾಯ ಕೇಳಿ ಬಂತು. ವರಿಷ್ಠರು ಅದಕ್ಕೆ ತಮ್ಮ ಸಮ್ಮತಿಯನ್ನು ಸೂಚಿಸಿದ್ದರು. ಖರ್ಗೆ ಸರ್ ಇರ್ಬೋದು, ರಾಹುಲ್ ಗಾಂಧಿಯವರು ಇರ್ಬೋದು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರವರು, ಸಿದ್ದರಾಮಯ್ಯ ಸರ್, DK ಸರ್ ಅವರು ಎಲ್ಲರ ಸಮ್ಮತಿ ಮೇರೆಗೆ ಅವನು ಸ್ಪರ್ಧೆ ಮಾಡ್ದ. ಮತ್ತು ನಿರೀಕ್ಷೆಗೆ ಮೀರಿ ಜನ ಬೆಂಬಲ ಕೊಟ್ಟರು. ಸುಮಾರು 1,28,000 ಮತದಿಂದ ಗೆದ್ದ. ಸರ್, ಇನ್ನೊಬ್ಬ ಪುತ್ರ ಗುರುಪ್ರಸಾದ್ ಖಂಡ್ರೆ ಕೂಡ ರಾಜಕೀಯದಲ್ಲಿ ಒಲವನ್ನು ಹೊಂದಿದ್ದಾರಾ ಅಂತ? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನಾನು ಕೇಳಿಲ್ಲ. ಈಗ ಸದ್ಯಕ್ಕೆ ಈಸ್ ಎ ಡಾಕ್ಟರ್. ಅವರು ಜನರಲ್ ಮೆಡಿಸಿನ್ ಮಾಡಿ ತಜ್ಞ ವೈದ್ಯನಿದ್ದಾನೆ. BMCಯಲ್ಲಿ ಸ್ವಲ್ಪ ದಿವಸ ಸೇವೆ ಮಾಡಿದ್ದಾರೆ. ಮತ್ತು ಈಗ ಅವರು DM ಮಾಡಬೇಕು ಅಂತೇಳಿ ರಾಮಯ್ಯಲ್ಲಿ ಆ ಒಂದು ನ್ಯೂರಾಲಜಿಯ ಒಂದು ಕೋರ್ಸ್ ಮಾಡ್ತಾ ಇದ್ದಾನೆ. ಸೊ ಸರ್, 24 ಗಂಟೆ ರಾಜಕೀಯದಲ್ಲೇ ಇರ್ತೀರಿ ಸರ್. ಮನುಷ್ಯನಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಬೇಕಾಗುತ್ತೆ ಅಂದಾಗ ಸಿನಿಮಾಗೇನು ಏನಾದ್ರು ನೋಡ್ತೀರಾ? ನಾನು ಸಿನಿಮಾ ನೋಡೋದು ಭಾಳ ನನಗೆ ಮೊದಲಿನಿಂದಲೂ ಒಂದು ರೂಢಿ, ಹ್ಯಾಬಿಟ್. ಹಿಂದೆ ನಾನು ವಿದ್ಯಾರ್ಥಿ ಆಗಿದ್ದಾಗ ಅಮಿತಾಬ್ ಬಚ್ಚನ್ ಮೂವೀಸ್ ಭಾಳ ನೋಡ್ತಿದ್ದೆ. ಒಂದೊಂದು ಮೂವಿ 2 ಸಲ 3 ಸಲ ನೋಡ್ತಿದ್ದೆ. ಮತ್ತು ಭಾಳಷ್ಟು ಎಲ್ಲ ಪಿಕ್ಚರ್ಗಳು ನೋಡಿದ್ದೀನಿ ಅಂತ ಹೇಳಿದರೆ ಏನು ಅತಿಶಕ್ತಿ ಆಗೋದಿಲ್ಲ. ಅಮಿತಾಬ್ ಬಚ್ಚನ್ ಅವರ ಯಾವ ಸಿನಿಮಾನೂ ಬಿಟ್ಟಿಲ್ಲ ಅಂತ? ಆಲ್ಮೋಸ್ಟ್ ಎಲ್ಲ ನೋಡಿ, ಬೇರೆ ಬೇರೆ ಹಿಂದಿ ಸಿನಿಮಾಗಳು ನೋಡ್ತಾ ಇದ್ದೆ. ಆದರೆ ರಾಜಕೀಯದಲ್ಲಿ ಬಂದ ಮೇಲೆ ಸಿನಿಮಾ ನೋಡೋಂಥದ್ದು ಕಡಿಮೆ ಆಯಿತು. ಈಗಲಂತೂ ನೋಡಲಿಕ್ಕೆ ಸಮಯನೇ ಸಿಗ್ತಾ ಇಲ್ಲ. ಆದರೂ ಹಿಂದಿ ಸಾಂಗ್ಸ್ ಕೇಳ್ತೇನೆ, ಈಗಲೂ ಕೇಳ್ತೇನೆ. ಎಸ್ ಸರ್. ಕೊನೆಯದಾಗಿ ಸರ್, ರಾಜ್ಯದ ಸಚಿವರಾಗಿದ್ದೀರಿ, ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ, ಇನ್ನೇನು ಕೆಲವೇ ದಿನಗಳಲ್ಲಿ ಆಗುತ್ತೆ. ಈ ಹಂತದಲ್ಲೂ ಕೂಡ ಕೆಲವರು ಸಚಿವರಿಲ್ಲ ಅನ್ನುವ ಕೊರತೆ ಇದೆ. ಈಗ ಬರ ಬಂದಿದೆ, ಯಾರೋ ಕೃಷಿ ಸಚಿವರಿಲ್ಲ, ಶಿಕ್ಷಣ ಸಚಿವರಿಲ್ಲ ಅಂಥೇಳಿ ಎಲ್ಲವನ್ನೂ ಕೂಡ ಸರಿದೂಗಿಸಿಕೊಂಡು ಹೋಗ್ತೀವಿ ಅನ್ನುವ ವಿಶ್ವಾಸ ಇದೆಯಾ ನಿಮಗೆ? 100% ಎಸ್. ನಮ್ಮ ಸರ್ಕಾರದ ಮೇಲೆ ವಿಶ್ವಾಸ ಇದೆ, ನಮ್ಮ ಮುಖ್ಯಮಂತ್ರಿಗಳ ಮೇಲೆ, ನಮ್ಮ ಮೇಲೆ, ಎಲ್ಲ ನಾಯಕರುಗಳು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸಾಮೂಹಿಕವಾಗಿ ಎಲ್ಲರೂ ಚರ್ಚೆ ಮಾಡಿ ಇವತ್ತು ಜನರಿಗೆ ಒಳಿತಾಗುವಂಥದ್ದು, ರಾಜ್ಯಕ್ಕೆ ಒಳಿತಾಗುವಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೇವೆ. ಎಸ್ ಸರ್. ಹಿಂದಿ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಬಹಳ ಫೇಮಸ್ಸು. ಅದೇ ರೀತಿ ಕರ್ನಾಟಕದಲ್ಲಿ ಮೇರು ನಟ ಅಂತ ಹೇಳಿದರೆ ಡಾಕ್ಟರ್ ರಾಜ್ಕುಮಾರ್ ಸರ್. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ನಿಮಗೆ ಎಷ್ಟು ಪ್ರೀತಿ ಇದೆ? ಅಭಿಮಾನ ಇದೆ, ಪ್ರೀತಿಯೂ ಇದೆ. ಭಾಳ ದೊಡ್ಡ ಮಟ್ಟದಲ್ಲಿ ಅವರು ಈ ರಾಜ್ಯದಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಕನ್ನಡ ಉಳಿಲಿಕ್ಕೆ, ಬೆಳಿಲಿಕ್ಕೆ, ನಮ್ಮ ನಾಡು ನುಡಿ, ನಮ್ಮ ಗಡಿ, ಇದಕ್ಕಾಗಿ ಹೋರಾಟ ಮಾಡಿದ್ದಂಥ ಒಬ್ಬ ಶ್ರೇಷ್ಠ ನಮ್ಮ ನಾಯಕ ಅಂತೇಳಿ ಹೇಳ್ಬೋದು. ಹೀಗಾಗಿ ಅವ್ರ ಬಗ್ಗೆ ನಾವು ಕೂಡ ಸರಣಿ ಪ್ರಸಾರ ಮಾಡ್ತಾ ಇದ್ದೀವಿ ಸರ್. ಇಡೀ ವರ್ಷ ಇಡೀ ರಾಜ್ಕುಮಾರ್ ಜೀವನ ಒಂದು ತೆರೆದ ಪುಸ್ತಕವಾಗಬೇಕು. ಅವರು ನೋಡಿ ಲಕ್ಷಾಂತರ ಜನರಿಗೆ ಅವರು ಸ್ಫೂರ್ತಿ ಆಗಿದ್ದರು, ಪ್ರೇರಣೆ ಆಗಿದ್ದರು, ಅವ್ರು ರೋಲ್ ಮಾಡೆಲ್ ಆಗಿದ್ದರು. ಭಾಳ ಅತ್ಯಂತ ಮಹತ್ವದಾದಂಥದ್ದು. ಸಮಾಜದಲ್ಲಿ ಒಂದು ರೋಲ್ ಮಾಡೆಲ್ ಆಗಬೇಕು ಅಂತ ಹೇಳಿದರೆ ಭಾಳಷ್ಟು ಜನ ಆಸೆ ಪಡ್ತಾರೆ. ಆ ರೀತಿಯಲ್ಲಿ ರಾಜ್ಕುಮಾರ್ ಅವರ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳೇನಿದ್ರು, ಅವ್ರು ಹೇಳ್ತಿದ್ರು ಅಭಿಮಾನಿಗಳು ದೇವರು ಅಂತೇಳಿ. ಇದು ಭಾಳ ಅದು ನನ್ನ ಮನಸ್ಸಿಗೆ ಭಾಳ ಹಿಡಿಸ್ತಾ ಇತ್ತು. ಅವರಿಗೂ ಭೇಟಿಯಾಗಿದ್ದೇನೆ ನಾನು. ಸೊ ಭಾಳ ಖುಷಿ ಅನ್ನಿಸ್ತದೆ ಅವಾಗ ಅವ್ರಿಗೆ ಭೇಟಿಯಾಗಿದ್ದ, ಅವ್ರು ಮಾಡಿದಂಥ ಸಾಧನೆ ನೋಡಿದರೆ. ಭಾಳ ಅವ್ರು ಮಾಡಿದಂಥ ಸೇವೆ ಏನಿದೆ, ಅವ್ರ ಸಾಧನೆ ಏನಿದೆ, ಅಜರಾಮರವಾಗಿ ಉಳಿಯುವಂಥದ್ದು. ಎಸ್ ಸರ್. ಅನೇಕ ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ರಾಜಕೀಯ ಹೊರತಾಗಿ ವೈಯಕ್ತಿಕ ಜೀವನ, ಅದರ ಜೊತೆಗೆ ವೀರಶೈವ ಮಹಾಸಭಾದ ಸಂಘಟನೆ, ಎಲ್ಲ ವಿಚಾರನ ಹಂಚ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಥ್ಯಾಂಕ್ ಯು. ಎಲ್ಲರಿಗೆ ನನ್ನ ಧನ್ಯವಾದಗಳು.